ನಂತರ ಮುಂದಿನ ಭಾಗ ಮೊಹರಮದ 2ನೇ ಭಾಗ ಇದು. 60ನೇ ಹಿಜ್ರಿ ಒಳಗಡೆ ದಿಮಷ್ಕ್ ಒಳಗಡೆ ಯಜೀದ್ ಬಾಷಾ ಇದ್ದ, ಗವರ್ನರ್ ಆಗಿದ್ದೀವ್ ಎಲ್ರಿ ದಿಮಷ್ಕದಾಗ. ಆಗಿನ ಸಂದರ್ಭದೊಳಗ ಮದೀನಾ ಒಳಗಡೆ ವಲೀದ್ ಬಿನ್ ಉತ್ಬಾ ಅನ್ನುವಂಥವ್ರು ಇವ್ರು ಗವರ್ನರ್ ಆಗಿದ್ದರು. ಎಲ್ರಿ ಮೊದಲ ದಿಮಷ್ಕ ಮತ್ತು ಮದೀನಾ ಈ ಎರಡರೂ ನಡುವೆ 900 ಕಿಲೋಮೀಟರ್ ಫರಕ್ ಐತಿ. ಎಲ್ಲಿಂತ್ರ ಎಲ್ಲಿವರೆಗೂ ರೀ? ದಿಮಷ್ಕದಿಂತ್ರ ಮದೀನಾವರೆಗೂ ಹೆಚ್ಚು ಕಡಿಮೆ 900 ಕಿಲೋಮೀಟರ್ ಫರಕ್ ಐತಿ. ನಾವು GPS ತೆಗೆದು ನೋಡಿದ್ರೆ ಗೊತ್ತಾಗತ್ತೆ. 60ನೇ ಹಿಜ್ರಿ ಒಳಗ ದಿಮಷ್ಕ್ ಒಳಗೆ ಯಾರದಾರ ಇಲ್ಲಿ? ಯಜೀದ್ ಅದಾನ. ಇಲ್ಲೇ ವಲೀದ್ ಬಿನ್ ಉತ್ಬಾ ಎಲ್ಲೇ ಮದೀನಾ ಒಳಗಡೆ ಗವರ್ನರ್. ಅವ ಯಜೀದ ಆದೇಶ ಮಾಡಿದ ಯಾರಿಗೆ? ವಲೀದ್ ಬಿನ್ ಉತ್ಬಾ, ನೀನು ಮದೀನಾದಲ್ಲಿ ಯಾರ್ದು ಬೈತ್ ತಗೋತಿ ಅದು ಇಂಪಾರ್ಟೆಂಟ್ ಇಲ್ಲ, ಎಲ್ಲರಿಗಿಂತ ಮೊದಲು ಯಾರು ಬೈತ್ ತಗೋಬೇಕು? ಹುಸೇನ್ ರಜಿಯಲ್ಲಾಹು ತಾಲಾ ಅವ್ರು ಬೈತ್ ತಗೋಬೇಕು. ಇನ್ನು ಬೈತ್ ಅಂತಂದ್ರೆ ಏನ್ರಿ? ಬೈತ್ ಅಂತಂದ್ರ ಕೈ ಮೇಲೆ ಕೈ ಇಟ್ಟು ಕ್ಯಾಸ ನಿಮ್ಮ ಆಡಳಿತನ ನಾ ಒಪ್ಕೊಂಡೇನಿ. ಹುಸೇನ್ ರಜಿಯಲ್ಲಾಹು ತಾಲಾ ಅವರು ಯಾಕೆ ಒಪ್ಪುತ್ತಿರ್ಕಿಲ್ಲ? ಯಜೀದನ ಕಾಲದೊಳಗಡೆ ಬಹಳಷ್ಟು ಏನೈತಿ ಸಹಬಾ ಇಕ್ರಾಮ್ ರಜಿಯಲ್ಲಾಹು ತಾಲಾ ಅಜ್ಮೈನ್ ಅವ್ರನ್ನ ಏನ್ ಮಾಡ್ತಾರೋ? ಕೊಲೆ ಮಾಡ್ತಾರೋ. ಯಜೀದನ ಕಾಲದಲ್ಲಿ ಬಹಳಷ್ಟು ಏನೈತಿ ಕೆಟ್ಟ ಕೆಲಸ ಆಗಾಕತ್ತಿತ್ತು, ಜಿನಾ ಆಗಾಕತ್ತಿತ್ತು, ಬಡವರ ಮೇಲೆ ಶೋಷಣೆ ಆಗಾಕತ್ತಿತ್ತು. ದೀನ ದಲಿತರ ಬಗ್ಗೆ ಏನೈತಿ ಕಾಳಜಿ ಇದ್ದಿರ್ಕಿಲ್ಲ. ಯಜೀದ ತನ್ನ ಮನ್ಸಿಗೆ ಬಂದಂಗ ಏನ್ ಮಾಡಾಕತ್ತಿದ್ರಿ? ಆಡಳಿತ ಮಾಡತ್ತಿದ್ದ, ಹುಕುಮತ್ ಮಾಡಾಕತ್ತಿದ್ದ. ಅದ್ರ ಸಂಬಂಧ ಹುಸೇನ್ ರಜಿಯಲ್ಲಾಹು ತಾಲಾ ಅವ್ರು ಏನಂದ್ರು? ನಾನು ಬೈತ್ ಮಾಡಂಗಿಲ್ಲ ಅಂತಂದ್ರು. ವಲೀದ್ ಬಿನ್ ಉತ್ಬಾ ಹುಸೇನ್ ರಜಿಯಲ್ಲಾಹು ತಾಲಾ ಅವ್ರನ್ನ ತಮ್ಮ ಆಸ್ಥಾನಕ್ಕೆ ಕರೆದ ಕ್ಯಾಸ ಈ ರೀತಿ ಯಜೀದ್ ಹೇಳ್ಯಾನ, ನೀವು ಬೈತ್ ಮಾಡಬೇಕು ಅಂತಂದ್ರು. ಹುಸೇನ್ ರಜಿಯಲ್ಲಾಹು ತಾಲಾ ಏನಂದ್ರು? ಇದು ರಾತ್ರಿ ಮಾಡುವಂತ ವಿಷಯ ಅಲ್ಲ, ಮಾತಾಡುವಂತ ವಿಷಯ ಅಲ್ಲ, ಹಗಲಿ ಇದ್ರ ಬಗ್ಗೆ ಮಾತಾಡೋನು ಅಂತಂದ್ರು. ಇದ್ರ ನಂತರ ಮದೀನಾದಿಂತ್ರ ಮಕ್ಕಾಕ್ಕ ಹುಸೇನ್ ರಜಿಯಲ್ಲಾಹು ತಾಲಾ ಅವರು ಹೊಂಟಾರು. ನೋಡ್ರಿ, ಇಲ್ಲಿ ಹುಸೇನ್ ರಜಿಯಲ್ಲಾಹು ತಾಲಾ ಅವ್ರದ್ದು ಯುದ್ಧ ಮಾಡ್ಬೇಕು ಅನ್ನುವಂತ ವಿಚಾರ ಇಲ್ಲ. ಯುದ್ಧ ಮಾಡ್ಬೇಕು ಅನ್ನುವಂತ ವಿಚಾರ ಇದ್ದಿದ್ರ ತಮ್ಮ ಹೆಣ್ಣು ಏನೈತಿ ಹೆಂಗಸೂರ್ನ ಮತ್ತು ಮಕ್ಕಳನ್ನ, ಮಹಿಳೆಯರನ್ನ ಎದಕ್ ಕರ್ಕೊಂಡ್ ಹೋಗಿದ್ರು? ಒಂದಷ್ಟು ಜನ ಹೇಳ್ತಿರ್ತಾರ ಅವ್ರು ಏನೈತಿ ಹುಸೇನ್ ರಜಿಯಲ್ಲಾಹು ತಾಲಾ ಅವರು ಪ್ಲಾನಿಂಗ್ ಮಾಡ್ತಾರಂತೇಳಿ. ಒಂದ್ ಮಾತು ನೆನಪಿಟ್ಕೋಬೇಕು, ಹುಸೇನ್ ರಜಿಯಲ್ಲಾಹು ತಾಲಾ ಅವರು ಒಂದ್ ಮಾತು ಹೇಳಿದ್ರ ಎಲ್ಲಾ ಸಹಬಾ ಇಕ್ರಾಮ್ ರಜಿಯಲ್ಲಾಹು ತಾಲಾ ನಿಂದಿರ್ತಿದ್ರು, ಎಲ್ಲರೂ ಬರ್ತಿದ್ರು ಅವ್ರು ಕೂಡ. ಆದ್ರೆ ಏನೈತಿ ಹುಸೇನ್ ರಜಿಯಲ್ಲಾಹು ತಾಲಾ ಅವ್ರದ್ದು ಯಾವುದೇ ರೀತಿ ಯುದ್ಧ ಮಾಡಬೇಕು ಅನ್ನುವಂತ ವಿಚಾರ ಇಲ್ಲ. ಅವ್ರದ್ದೇನು ದೀನದ ದಾವತ್ ಕೆಲಸದ ಸಂಬಂಧ ಅವ್ರು ಏನ್ ಮಾಡಿದ್ರು? ಮದೀನಾದಿಂತ್ರ ಮಕ್ಕಾಕ್ ಹೊಂಟಾರ. ಮಕ್ಕಾಕ್ ಹೋದ್ರು. ಹೋಗ್ಯಾಸ ಮಕ್ಕಾದಾಗ ಉಳಿದ್ರು. ಇನ್ನು ಮಕ್ಕಾದಿಂತ್ರ ಏನೈತಿ? ಮಕ್ಕಾದಿಂತ್ರ ಕೂಫಾ ಅನ್ನುವಂಥದ್ದು 1300 ಕಿಲೋಮೀಟರ್ ಐತಿ. ಎಷ್ಟು ಕಿಲೋಮೀಟರ್ ಐತ್ರಿ? ಮಕ್ಕಾದಿಂತ್ರ ಕೂಫಾ ಎಲ್ಲಿ ಬರ್ತೈತ್ರಿ? ಇರಾನದ ಒಳಗಡೆ ಬರುತ್ತ. ಎಲ್ಲಿ ಬರ್ತೈತ್ರಿ ಇದು? ಇರಾನದ ಒಳಗಡೆ ಬರ್ತೈತಿ. ಅಲ್ಲಿ ಕೂಫಾ ಒಳಗಡೆ ಬೇರೆ ಭಾಷಾ ಆಡಳಿತ ಮಾಡಾಕತ್ತಿದ್ದ, ಗವರ್ನರ್ ಆಡಳಿತ ಮಾಡಾಕತ್ತಿದ್ದ. ಅವು ಯಾರು ಹಿಡಿದಾಗ ಅದಾನು? ಅವು ಯಜೀದಿನ ಹಿಡಿತದೊಳಗ ಅದಾನ. ಅವು ಯಾರು? ಕೂಫಾದ ಗವರ್ನರ್. ಅವಾಗ ಯಾರಿದ್ರಿ ಅಲ್ಲಿ ಒಬ್ರು ಸಹಾಬಾ ಅವ್ರು ಆಡಳಿತ ಮಾಡಾಕತ್ತಾರ ಕೂಫಾದಾಗ. ಅವ್ರೆಲ್ಲ ಏನಾಗಿದ್ರು? ಬಹಳಷ್ಟು ವಯಸ್ಸಾಗಿತ್ತು, ಮುದುಕರಾಗಿದ್ರು ಅವ್ರು. ಅಂತ ಸಂದರ್ಭ ಒಳಗಡೆ ಏನ್ ಮಾಡಿದ? ಕೂಫಾ ಒಳಗಡೆ ಯಜೀದ ಪ್ಲಾನಿಂಗ್ ಮಾಡಿ ಕ್ಯಾಸ ಒಬ್ಬನ ಗವರ್ನರ್ ಆಗಿ ಕೆಲ್ಸಾಕತ್ತಾನ. ಇಬ್ನೆ ಜಾದ್ ಅನ್ನುವಂಥವನ್ನ ಎಲ್ಲಿಂದ ಎಲ್ಲಿ ಕಳ್ಸಾಕತ್ತಾನ್ರಿ? ಅವ ಇಬ್ನೆ ಜಾದ್ ಅನ್ನುವಂಥದ ಮೊದಲ ಬಸರಾ ಒಳಗ ಗವರ್ನರ್ ಆಗಿದ್ದ. ಬಸರಾದಿಂತ್ರ ಎಲ್ಲಿ ಕಳ್ಸಾಕತ್ತಾನು? ಕೂಫಾಕ್ ಹೋಗ್ರಿ. ಯಾಕೆ ಹೋಗ್ಬೇಕು? ಅಲ್ಲಿ ಯಾರು ಬರಾಕ್ತಾರು?
ಹುಸೇನ್ ರಜಿ ಅಲ್ಲಾಹು ಬರಾರದಾರು. ಮಕ್ಕಾ ಒಳಗಡೆ 5.5 ತಿಂಗಳು ಹೆಚ್ಚು ಕಡಿಮೆ ಯಾರಿದ್ರು? ಹುಸೇನ್ ರಜಿ ಅಲ್ಲಾಹು ಇದ್ರು. ಅವ್ರಿಗೆ ಅಲ್ಲಿಂತ್ರ ಪತ್ರ ಬರಾಕತ್ತಿದ್ದು ಕೂಪಾದಿಂತ್ರ, ಬರ್ರಿ ಬಂದ್ ಕ್ಯಾಸ್ ನಮಗ್ ದಿನದ ವಿದ್ಯೆಯನ್ನ ಕಲಿಸ್ರಿ ಅಂತ ಹೇಳಿ ಕ್ಯಾಸ ಎಲ್ಲಾ ರೀತಿ ಅವ್ರು ಬೇಡ್ಕೋಕತ್ತಿದ್ರು. ಆದ್ರ ಹುಸೇನ್ ರಜಿ ಅಲ್ಲಾಹು ಅವರು ಒಂದ್ ಏನೈತಿ 4-5 ಸಹಾಬ ಅವ್ರನ್ನ ಕರ್ಕೊಂಡ್ ಕೆಲಸ ಮಶೂರ ಮಾಡ್ತಿದ್ರು, ಇದ್ರ ಬಗ್ಗೆ ಚಿಂತನೆ ಮಾಡ್ತಿದ್ರು. ಈ ರೀತಿ ಅವ್ರು ಕಳ್ಸಾಕತ್ತಾರು, ನಾ ಅಲ್ಲಿ ಹೋಗ್ಬೇಕು ಹೋಗ್ಬಾರ್ದು. ಎಲ್ಲಾ ಸಹಾಬ ಅವ್ರು ಏನ್ ಹೇಳಿದ್ರು? ಅವ್ರು ಸರಿ ಇಲ್ಲ, ಅವ್ರ ಜನ ಏನೈತಿ ಸರಿ ಇಲ್ಲ, ಅವ್ರು ಅಲ್ಲಿ ಹೋಗಕ್ ಹೋಗ್ಬೇಡ್ರಿ ನೀವು ಅಂತೇಳಿ ಎಲ್ಲಾ ರೀತಿ ಅವ್ರು ತಿಳಿಸಿ ಹೇಳಿದ್ರು. ಇದೇ ರೀತಿ ಏನೈತಿ 5 ತಿಂಗಳು ನಡೀತ್ರಿ. ಅದು ಎಲ್ಲಿ ಹೋಗ್ಬಾರ್ದು ಅಂತ ಹೇಳ್ರಿ? ಕೂಫಾ ಒಳಗಡೆ ಹೋಗಬಾರ್ದು ಅಂತ ಹೇಳಿ ಕ್ಯಾಸ 5 ತಿಂಗಳ ಮಶೂರ ನಡೀತು. ಆ ನಂತರ ಅವ್ರು ಪತ್ರ ಬರ್ಯಾಕತ್ರು, ನೋಡ್ರಿ ಪೈಗಂಬರ ನೀವು ಮೊಮ್ಮಗ ಅದೀರಿ. ಯಾರ ಮೊಮ್ಮಗ ಅದೀರಿ ನೀವು? ಪೈಗಂಬರ್ ಮೊಮ್ಮಗ ಅದೀರಿ ನೀವು. ನಿಮಗ ನಾವು ಪತ್ರ ಬರ್ಯಾಕತ್ತೀವಿ, ಬಂದ್ ನಮಗ್ ದೀನ್ ಕಲಿಸ್ರಿ ಅಂತೇಳಿ. ನೀವೇನ್ರ ಬರ್ಲಿಲ್ಲ ಅಂತಂದ್ರ ನಾಳೆ ನಿಮ್ಮ ನಾನಾವರೆಗೂ ಹೇಳ್ತೇವ್ ನಾವು ಕಯಾಮತ್ ದಿವಸ, ಮತ್ತ ಅಲ್ಲಾನ ಮುಂದೆ ನಿಂತು ಹೇಳ್ತೇವ್ ನಾವು. ಈ ರೀತಿ ಅವ್ರ ಏನ್ ಹಾಕಿದ್ರಿ? ಶರ್ತ್ ಹಾಕಿ ಬರ್ಬಾರ್ದು ಕಳ್ಸಾಕತ್ರು. ಇದ್ರ ಬಗ್ಗೆ ಏನೈತಿ ಇಮಾಮೆ ಹುಸೇನ್ ರಜಿ ಅಲ್ಲಾಹು ಅವರು ಇದನ್ನು ಚಿಂತನೆ ಮಾಡಿದ್ರು. ಅವಾಗ ಮತ್ತೊಂದು ಮಶೂರ, ಒಂದ್ ರಾಯ್ ಬಂತು. ಅಕೀಲ್ ಬಿನ್ ಮುಸ್ಲಿಂ ಇವ್ರು ಯಾರು? ಇವರು ಹುಸೇನ್ ರಜಿ ಅಲ್ಲಾಹು ಚಾಚಾರ ಮಗ. ಇವರು ಮುಸ್ಲಿಂ ಬಿನ್ ಅಕೀಲ್ ರಜಿ ಅಲ್ಲಾಹು ಅವ್ರನ್ನ ಎಲ್ಲಿ ಕಳಿಸ್ಬೇಕು? ಕೂಪಾ ಕಳಿಸ್ಬೇಕು, ರಾಯಭಾರಿಯಾಗಿ ಕಳಿಸ್ಬೇಕು. ಅಲ್ಲಿ ಸಿಚುವೇಶನ್, ಅಲ್ಲಿ ಹಕ್ಕಿಕತಿ ಏನೈತೆ ಅನ್ನೋದು ಮೊದಲು ತಿಳ್ಕೋಬೇಕು. ನಂತರ ಯಾರು ಹೋಗ್ಬೇಕು? ಹುಸೇನ್ ರಜಿ ಅಲ್ಲಾಹು ಕಳಿಸ್ಬೇಕನ್ನುವಂತ ಉದ್ದೇಶ ಇಟ್ಕೊಂಡ ಮುಸ್ಲಿಂ ಬಿನ್ ಅಕೀಲ್ ರಜಿ ಅಲ್ಲಾಹು ಅವ್ರನ್ನ ಎಲ್ಲಿ ಕಳಿಸ್ತಾರ್ರಿ? ಕೂಪಾ ಕಳಿಸ್ತಾರ. ಆ ಕೂಪಾದ ಜನ ಎಲ್ಲಾ ರೀತಿ ಇವ್ರನ್ನ ಏನ್ ಮಾಡ್ತಾರು? ಬರಮಾಡಿಕೊಂಡು ವೆಲ್ಕಮ್ ಮಾಡಿ ಕ್ಯಾಸ ಇವ್ರು ಕೂಡ ಒಳ್ಳೆ ರೀತಿ ನಡ್ಕೋತಾರ. ಎಲ್ಲಾ ರೀತಿ ಕರೆಕ್ಟ್ ಕೇಸ್ ನಡೆದಿರ್ತೈತಿ. ಎಲ್ಲಾ ಪ್ಲಾನಿಂಗ್ ಯಾರು ಮಾಡ್ತಿರ್ತಾರೋ? ಹಿಂದ ನೆಟ್ವರ್ಕ್ ಯಾರ್ದು ಇರ್ತೈತಿ? ಯಜೀದ್ ಇರ್ತಾನು. ಯಜೀದ್ ಎಲ್ಲಾ ಪ್ಲಾನಿಂಗ್ ಮಾಡಿರ್ತಾನು. ಇದೆಲ್ಲಾ ಆದ ನಂತರ ಜಾಮಿಯಾ ಮಸೀದ್ ಒಳಗಡೆ, ಕೂಪಾ ಒಳಗಡೆ ಎಲ್ಲಾರು ಬೈತ್ ಮಾಡ್ತಾರು. ಯಾರ ಕೈ ಮೇಲ? ಮುಸ್ಲಿಂ ಬಿನ್ ಅಕೀಲ್ ರಜಿ ಅಲ್ಲಾಹು ಅವ್ರ ಕೈ ಬೈತ್ ಮಾಡಿ ಕ್ಯಾಸ್ ಹೇಳ್ತಾರು, ಏನೈತಿ ಇನ್ನು ಯಾರನ್ನ ಕರೆಸ್ರಿ? ಹುಸೇನ್ ರಜಿ ಅಲ್ಲಾಹು ಅವ್ರನ್ನ ಇಲ್ಲಿ ಕರೆಸ್ರಿ ಅನ್ನುವಂಥದ್ ಮಾತನ್ನ ಎಲ್ಲಾರು ಹೇಳ್ತಾರ. ಅವಾಗ ಅವ್ರು ತಾಬುಡ್ತು ಕರೆಸಲಿಲ್ಲ. ಅವ್ರು ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ವಿಚಾರ ಮಾಡ್ಬೇಕನ್ನ ಅಂತ ಹೇಳಿ ಕೆಲಸ. ನಂತರ ಒಂದು 5-6 ದಿವಸ ಆದ್ಮೇಲೆ ಪತ್ರ ಬರೀತಾರ. ಆಗಿನ ಕಾಲ ಒಳಗ ವಾಟ್ಸಪ್ ಇದ್ದಿರ್ಕಿಲ್ರಿ, ಮೊಬೈಲ್ ಇದ್ದಿರ್ಕಿಲ್ಲ. ಮೆಸೇಜ್ ಏನಾರ ಕಳಿಸ್ಬೇಕಂತಂದ್ರ ಪತ್ರದ ಮೇಲೆ ಕಳಿಸ್ಬೇಕು. ಅಂತ ಸಂದರ್ಭ ಒಳಗ ಅಲ್ಲಿಂದ ಪತ್ರ ಬರೋದ್ ಕೆಸ ಕಳ್ಸಾಕತ್ತಾರ. ಅವ್ರು ಇಲ್ಲ, ನಾವೇನ್ ವಿಚಾರ ಮಾಡಿದ್ದು ಆ ರೀತಿ ಏನಿಲ್ಲ. ಇಲ್ಲಿ ಜನ ಏನು ಒಳ್ಳೆ ಜನ ಅದಾರ. ಇವ್ರು ಏನೈತಿ ಇದು ಹೊಸ ನಸಲ್ ಏನ್ ಬಂದೈತಿ, ಇವ್ರೇನದಾರು ಬಹಳ ಒಳ್ಳೆಯವ್ರು ಅದಾವ್ರಿ ಇವ್ರು ಅಂತ ಹೇಳಿ ಕೆಲಸ. ಅವ್ರೆಲ್ಲಾ ನೀವು ಬರ್ರಿ ಅಂತೇಳಿ ಪತ್ರ ಅಲ್ಲಿಂದ್ರ ಬರದ್ರು. ಯಾರಿಗ್ ಬರದ್ರಿ? ಹುಸೇನ್ ರಜಿ ಅಲ್ಲಾಹು ಅವ್ರಿಗೆ ಅಲ್ಲಿಂದ್ರ ಯಾರ್ರಿ? ಮುಸ್ಲಿಂ ಬಿನ್ ಅಕೀಲ್ ರಜಿ ಅಲ್ಲಾಹು ಅವ್ರು ಪತ್ರ ಬರದ್ರು, ನೀವು ಬರ್ರಿ ಅಂತ ಹೇಳಿ ಕೆಲಸ. ಇಲ್ಲೆಲ್ಲ ಯಾರು ತಯಾರಿ ಮಾಡಕತ್ತಾರು? ಹುಸೇನ್ ರಜಿ ಅಲ್ಲಾಹು ಅವರು ಎಲ್ಲಾ ತಮ್ಮ ಬಂಧು ಬಳಗದವ್ನ ಕರ್ಕೊಂಡ್ ಕ್ಯಾಸ ಅಲ್ಲಿ ಹೋಗ್ಬೇಕನ್ನು ತಯಾರಿ ಮಾಡಿದ್ರು. ಅಂತ ಸಂದರ್ಭ ಒಳಗ ಅಬ್ಬಾಸ್ ರಜಿ ಅಲ್ಲಾಹು ಅವ್ರು ಹೇಳಾಕತ್ತಾರ, ಯಾರಿಗ್ರಿ? ಹುಸೇನ್ ರಜಿ ಅಲ್ಲಾಹು ಅವ್ರಿ, ನೀವು ಅಷ್ಟ ಹೋಗ್ರಿ, ಮಹಿಳೆಯರನ್ನ ಮಕ್ಕಳನ್ನ ಒಯ್ಬೇಡ್ರಿ ಅನ್ನುವಂತ ಒಂದು ಮಾತು ಇಟ್ರು. ಅವಾಗ ಅವ್ರೇನಂದ್ರು? ಹುಸೇನ್ ರಜಿ ಅಲ್ಲಾಹು ಈಗಾಗಲೇ ಎಲ್ಲಾನ ಕಳಿಸೇನಿ, ಅಲ್ಲಿ ಬಗ್ಗೆ ಎಲ್ಲ ಚಿಂತನೆ ನಡೆದೈತಿ, ಅಲ್ಲಿ ಏನ್ ಯಾವುದೇ ರೀತಿ ಏನಿಲ್ಲ, ಅಲ್ಲೇ ತೊಂದರೆ ಇಲ್ಲ ಅಲ್ಲೇ ಅಂತ ಹೇಳಿ ಕ್ಯಾಸ ಇವ್ರನ್ನೆಲ್ಲಾ ಕರ್ಕೊಂಡ್ ಕ್ಯಾಸ ಎಲ್ಲಿ ಹೊಂಟ್ರಿ? ಕೂಪಾಕ ಏನ್ ಮಾಡಿದ್ರು? ರವಾನಿಗೆ ಮಾಡಿದ್ರು. ಇಲ್ಲಿಂತ್ರ ಬಿಟ್ರು. ಅಲ್ಲಿ ಯಜೀದ್ ಏನ್ ಮಾಡಿದ? ಯಜೀದ್ ಅಲ್ಲಿಂತ್ರ ತಯಾರು ಮಾಡಿದ. ಗವರ್ನರ್ ಯಾರಿದ್ರು? ಸಹಾಬಾ ಇದ್ರು. ಅವಾಗ ಎಲ್ಲೇ ಕೂಪಾದ ಗವರ್ನರ್ ಸಹಾಬಾ ಇದ್ರು, ಬಹಳ ಮುದುಕರಾಗಿದ್ರು ಅವರು. ಅಂತ ಸಂದರ್ಭದಾಗ ಇಲ್ಲಿಂತ್ರ ಇವ್ರು ಬಿಟ್ರು. ಮಕ್ಕಾದಿಂತ್ರ ಇವ್ರ ಕಾಪಿಲ ಇವ್ರದು ರವಾನಾ ಆಯ್ತು. ನಂತರ ಏನ್ ಮಾಡಿದ ಯಜೀದ? ದಿಮಶ್ಕದಾಗ ಕುಂತ ಕ್ಯಾಸ ಯಾರನ್ನ ಚೇಂಜ್ ಮಾಡಕತ್ತವನು? ಗವರ್ನರ್ ಚೇಂಜ್ ಮಾಡಿದ. ಇಬ್ನೆ ಜಾದ್ ಅನ್ನುವಂಥವನ್ನ ಗವರ್ನರ್ ಮಾಡಿ ಕ್ಯಾಸ. ಇಬ್ನೆ ಜಾದ್ ಅನ್ನುವಂಥವ್ ಬಹಳ ಡೇಂಜರ್ ಇದ್ದವ. ಯಾರ ಮೇಲೆ ಕರುಣೆ ಇದ್ದಿರ್ಕಿಲ್ಲ, ಯಾವುದೇ ಧರ್ಮವನ್ನು ಪಾಲನೆ ಮಾಡವ ಇದ್ದಿರ್ಕಿಲ್ಲವ. ತನ್ನ ಮನ್ಸಿಗೆ ಬಂದಂಗ ನಡೆಯವ. ಇಬ್ನೆ ಜಾದ್ ಏನ್ ಮಾಡಿದ? ಆಡಳಿತ ವಹಿಸ್ಕೊಂಡ ಗವರ್ನರ್. 2 ಪತ್ರ ಬರೆದಿದ್ದ. ಯಾರು? ದಿಮಶ್ಕದ ಇವು ಯಜೀದ. ಮದೀನಾದ ಗವರ್ನರ್ ಚೇಂಜ್ ಆಗ್ಬೇಕು. ಎಲ್ಲಿ ಗವರ್ನರ್ ಚೇಂಜ್ ಆಗ್ಬೇಕು? ಕೂಬಾದ ಗವರ್ನರ್ ಚೇಂಜ್ ಆಗ್ಬೇಕು. ಇದೇ ರೀತಿ ಏನೈತಿ, ಇಬ್ರು ಗವರ್ನರ್ ಚೇಂಜ್ ಆದ್ರು. ಚೇಂಜ್ ಆದ ತಕ್ಷಣ ಯಾರಿದ್ರಲ್ಲಿ? ಅವು ಮುಸ್ಲಿಂ ಬಿನ್ ಅಕೀಲ್ ರಜಿ ಅಲ್ಲಾಹು ಕೈ ಮೇಲೆ ಎಲ್ಲಾರು ಬೈತ್ ಮಾಡಿದ್ರು.
ನೀವ್ ಹೇಳಿದ್ರೆ ನಾವ್ ಕೇಳ್ತೇವೆ ಅಂತ ಒಪ್ಕೊಂಡಿದ್ರು. ಇಬ್ನೇ ಜಾದ್ ಬಂದ್ ಕೂಲೇನ ಎಲ್ಲಾರು ವಾಪಸ್ ಆಗ್ಬಿಟ್ರು. ಕುಪಾದ ಜನ ಏನಾಗ್ಬಿಟ್ರು, ಯಾರ್ ಮಾತ್ ಕೇಳಾಕತ್ರು, ಇಬ್ನೇ ಜಾದ್ ಮಾತ್ ಕೇಳಾಕತ್ರು. ಎಲ್ಲಾರು ಏನ್ ಮಾಡ್ಬಿಟ್ರು, ಮುರಿದ್ ಬಿಟ್ರು. ಅವಾಗ ಮುಸ್ಲಿಂ ಬಿನ್ ಅಕಿಲ್ ರಜಿಯಲ್ಲಾಹು ತಾಲಾ ಅವ್ರನ್ನ ಶಹೀದ್ ಮಾಡಿದ್ರು. ಅವ್ರಿಬ್ಬರು ಗಂಡು ಮಕ್ಕಳನ್ನ ಶಹೀದ್ ಮಾಡಿದ್ರು. ಅಂತ ಸಂದರ್ಭ ಒಳಗ ಆಲ್ರೆಡಿ ಏನಾಗಿಬಿಟ್ಟೈತಿ, ಬಹಳ ಮುಂದ್ ಹೋಗ್ಬಿಟ್ಟೈತಿ. ಇದು ಇವ್ರಿಗೆ ಮೆಸೇಜ್ ಕೊಡಾಕ್ ಬರಂಗಿಲ್ಲ ಯಾರು ಮುಸ್ಲಿಮನ್ ಅಕಿಲ್ ರಜಿಯಲ್ಲಾಹು ತಾಲಾ. ಯಾಕಂತಂದ್ರೆ ಇಲ್ಲಿಂತ್ರ ಅವರು ಬಿಟ್ಟಾರ, ಅವ್ರು ರವಾನಿ ಆಗ್ಬಿಟ್ಟತಿ. ಇಲ್ಲಿಂತ್ರ ಇವ್ರು ನಡೆದ್ರು ಮುಂದ್ ಆ ರೀತಿ ಕೂಪ ಒಳಗಡೆ ಈ ರೀತಿ ಎಲ್ಲಾ ರೀತಿ ನಡೆದತ್ತಲ್ಲಿ. ಮತ್ತು ಯಾರು ಬಂದಿದ್ದಕ್ಕ, ಇಬ್ನೇ ಜಾದ್ ಬಂದಿದ್ದಕ್ಕ ಏನಾಗತೈತಿ, ಎಲ್ಲಾ ರೀತಿ ತನ್ನ ಕಂಟ್ರೋಲ್ನಾಗ ತಗೊಂಡವ. ಜುವಾಲ ಅನ್ನುವಂತ ಒಂದ ಪ್ರದೇಶಕ್ಕ ಇದೆಲ್ಲಿ ಬರ್ತೈತೆ ಅಂತಂದ್ರ ಇಲ್ಲಿಂತ್ರ ಬರೇ 100 ಕಿಲೋಮೀಟರ್ ಉಳಿತು ಕೂಪ. ಅಂತ ಒಂದು ಇಲಾಖಾದ ಹೋದ್ಮೇಲೆ ಆ ಒಂದು ಬೌಂಡ್ರಿ, ಇದು ಇದು ಯಾವ್ದ್ರಿ, ಇದು ಸೌದಿ ಅರೇಬಿಯಾ ಮತ್ತ ಇರಾನದ ಬೌಂಡ್ರಿ ಇದು. ಇಲ್ಲಿ ಹೋದ ನಂತರ ಹುಸೇನ್ ರಜಿಯಲ್ಲಾಹು ತಾಲಾ ಅವ್ರಿಗೆ ಗೊತ್ತಾಗ್ಬಿಡ್ತು, ನಾವೇನ್ ಉದ್ದೇಶ ಇಟ್ಕೊಂಡ್ ಬಂದಿದ್ದು, ಆದ್ರೆ ಏನಾಗೈತಿ ಅಲ್ಲೆಲ್ಲ ಉಲ್ಟಾ ಆಗೈತಿ, ಅಪೋಸ್ ಆಗೈತಿ. ಜನ ತಿರ್ಗ್ಯಾರು, ನಾವಿನ್ ಹೋಗುವಲ್ಲಿ ಜರುವತ್ತಿಲ್ಲ, ನಾವೇನ್ ಮಾಡ್ಬೇಕಿನ್ನ ವಾಪಸ್ ಹೋಗ್ಬೇಕು ಅನ್ನುವಂತ ಒಂದು ಉದ್ದೇಶ ಅಲ್ಲೆಲ್ಲ ಅವ್ರು ಏನ್ ಮಾಡಿದ್ರು, ನಿಂತ್ರು. ಅಂತ ಸಂದರ್ಭದಾಗ ಇಬ್ನೇ ಜಾದ್ ಏನ್ ಮಾಡಿದ, ಒಂದ ಸೈನ್ಯವನ್ನ ಕಳಿಸಿದ. ಏನ್ ಮಾಡಿದ್ರಿ, ಯಾರ ಕಡೆ ಹುಸೇನ್ ರಜಿಯಲ್ಲಾಹು ತಾಲಾ ಕಡೆ ಒಂದು ಸೈನ್ಯವನ್ನ ಕಳಿಸಿದ. ಅದ್ ನೋಡ್ರಿ, ಆ ಸೈನ್ಯದ ಬಗ್ಗೆ 2-3 ರಿವಾಯತ್ ಬರ್ತಾವ. ಒಂದ್ರದಾಗ 22,000 ಐತಿ, ಒಂದ್ರದಾಗ 40,000 ಐತಿ. ಬಾಳ ರಿವಾಯತಾಗ ಎಷ್ಟು ಸಾವಿರ ಬರ್ತಾವ್ರಿ, 40,000 ಅಂತ ಬರ್ತೈತಿ. ಇಲ್ಲಿ ಎಷ್ಟು ಜನ ಅದಾರು, ಬರೀ 100ದಾಗ ಅದಾರ. 72 ಜನ ಏನದಾರು ಇವರು, ಯಾರ್ ಖಾನ್ದಾನ್ದಾರು, ನಿಮ್ಮ ಪ್ರೀತಿಯ ಪೈಗಂಬರ್ ಖಾನ್ದಾನ್ದಾರು ನೇರವಾಗಿ 72 ಜನ ಅದಾರ. ಉಳ್ಕಿದಾರ ಒಂದ್ 20 ಜನ ಹೊರಗನ್ಯಾರ. ಒಂದು 100 ಜನಕ್ಕೆ ಎಷ್ಟೈತಿ ಅಪೋಸಿಟ್, 40,000 ಜನ. ಇದು ಯುದ್ಧ ಅಲ್ರಿ, ಇದು ಮೋಸದ ಕತಿ. ಇದು ಯುದ್ಧ ಅಲ್ಲಿ ಇದು. ಯಾಕಂತಂದ್ರೆ ಯುದ್ಧ ಅಂತೇಳಿ ಇದ್ದಿದ್ರ ಹುಸೇನ್ ರಜಿಯಲ್ಲಾಹು ತಾಲಾ ಅವರು ಯುದ್ಧಕ್ಕೆ ಯಾರ ಹೆಂಗಸನ್ ಕರ್ಕೊಂಡ್ ಹೋಗ್ತಾರೋ, ಮಕ್ಕಳನ್ನ ಕರ್ಕೊಂಡ್ ಹೋಗ್ತಾರ ಯುದ್ಧಕ್ರಿ. ಯುದ್ಧ ಅಲ್ಲಿ ಇದು ಯಜೀದನ ಮೋಸ. ಇದು ಏನೈತ್ರಿ, ಇದು ಯಜೀದ ಪ್ಲಾನಿಂಗ್ ಮಾಡಿ ಕ್ಯಾಸ ಏನ್ ಮಾಡಾಕತ್ತಿದ್ದ, ಅವ್ರನ್ನ ತೆಗಿಬೇಕು ಅನ್ನುವಂತ ಒಂದ ವಿಚಾರ ಇಟ್ಕೊಂಡ್ ಕ್ಯಾಸ ಈ ರೀತಿ ಎಲ್ಲಾ ಪ್ಲಾನಿಂಗ್ ಮಾಡಿದವ. ಎಲ್ಲಿ ಬಂತು ಲಾಸ್ಟಿಗೆ 40,000 ಜನ ಕರ್ಕೊಂಡ್ ಕ್ಯಾಸ ಯಜೀದ್ ಕಳಿಸಿದ. ಅಂತ ಸಂದರ್ಭ ಒಳಗ ಇಬ್ನೇ ಜಾದ್ ಇದ್ದಲ್ಲ, ಯಾರಿದ್ರಿ, ಇಬ್ನೇ ಜಾದ್ ಎಲ್ಲಿದ್ರಿ, ಕೂಪಾದ ಗವರ್ನರ್ ಆಗಿ ಕಳ್ಸಿದ್ರು ಇಬ್ನೇ ಜಾದ್. ಅವನು ಒಬ್ಬವ ಮಂತ್ರಿ ಇದ್ದ, ಶಮೂರ್ ಅಂತೇಳಿ ಕ್ಯಾಸ. ಯಾರ ಮಂತ್ರಿ ರೀ, ಶಮೂರ್. ಈಗ ನೋಡ್ರಿ, ಈ ಶಮೂರ ಒಂದು ಪ್ಲಾನಿಂಗ್ ಮಾಡಿದಲ್ಲಿ, ಹೆಂಗಾದ್ರು ಶಿಕ್ಕಾರಿ. ಈಗ ನಮ್ಮ ಭಾಷೆದಾಗ ಟ್ರಾನ್ಸ್ಲೇಟ್ ಏನಪ್ಪಾ ಅಂತಂದ್ರ, ಹೆಂಗಾದ್ರು ಈಗ ಯಾರು ಸಿಕ್ಕಾರು, ಹುಸೇನ್ ರಜಿಯಲ್ಲಾಹು ತಾಲಾ ಸಿಕ್ ಬಿಟ್ಟಾರು, ಇನ್ ಬಿಡ್ಬೇಡ್ರಿ, ಬಿಟ್ರಿ ಎಲ್ಲ ಲೆಕ್ಕ ತಪ್ತೈತಿ, ಏನ್ ಮಾಡ್ಬೇಕು, ಇನ್ನು ಮುಗಿಸ್ಬೇಕಿನ್ ಇದನ್ನ. ಈ ಚಾನ್ಸ್ ಮತ್ತೆ ಸಿಗಂಗಿಲ್ಲ. ಈಗ ಏನಾದ್ರು ನೀವು ಅವ್ರನ್ನ ಬಿಟ್ರ ನಿಮ್ಮ ಆಡಳಿತಕ್ಕೆ ಅವ್ರ ವಿರುದ್ಧ ಆಕ್ಕಾರ, ನಿಮ್ ಆಟ ನಡೆಯಂಗಿಲ್ಲ, ನಿಮ್ ಕುರ್ಚಿ ಹೋಗತಿ. ಯಾರಿಗೆ ಹೇಳಿದ್ರಿ, ಶಮೂರ ಜಾದ್ ಹೇಳಿದ, ಇಬ್ನೇ ಜಾದ್ ಹೇಳಿದ. ಇಬ್ನೇ ಜಾದ ಯಾರಿಗೆ, ಯಜೀದ್. ಯಾವ ಒಂದ ಲೈನ್ ಇದೆ. ಫಿರೋನ್ ಭಾಷಾ ಇದ್ದಲ್ರಿ, ಫಿರೋನ್ ಭಾಷಾನ ಹೆಸರು ಕೇಳಿರಿ, ಫಿರೋನ್ ಭಾಷಾ. ಫಿರೋನ್ ಭಾಷಾ ಯಾರ ಹಿಂದ್ ಹೊಂಟ, ಮೂಸಾ ಅಲೈಹಿಸ್ಸಲಾಂ ಅವ್ರ ಹಿಂದ್ ಹೊಂಟ. ಹಿಂದ್ ಹೋಗ್ತಾ 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 ಏನ್ ಬಂತ್ರಿ, ಸಮುದ್ರ ಬಂತು. ಸಮುದ್ರದಾಗ 12 ದಾರಿ ಕಂಡು. 12 ದಾರಿ ಕಂಡ ತಕ್ಷಣ ಫಿರೋನ್ ಭಾಷಾ ಏನಂದ, ಇನ್ನೇನ್ ಮುಂದ್ ಹೋಗೋದು ಬೇಡಪ್ಪ, ಇನ್ನೇನ್ ಸಮುದ್ರ ಐತಂತ ಹೊಳಸಾಕತ್ತ. ಆವಾಗ ಅವನು ಮಂತ್ರಿ ಇದ್ದಲ್ಲ, ಮಂತ್ರಿ ಏನಂದ, ಸರ ನಿಮ್ ಸಂಬಂಧ ರಾಜರ ಈ ದಾರಿ ಎಲ್ಲ ಯಾರ ಸಂಬಂಧ, ಇವು ನಿಮ್ ಸಂಬಂಧ ಆಗ್ಯಾವ, ಹಾಕ್ರಿ. ಫಿರೋನ್ ಕೊಲ್ಲಕ್ ಕಾರಣ ಯಾರು, ಅವನ್ ಕೈಯಾಗಿನ ಮಂತ್ರಿ ಮಾತ್ ಕೇಳಿ ಎಲ್ಲಿ ಹೋದ ಫಿರೋನ, ಒಳಗ ಸಮುದ್ರ ಹೋದ. ಸಮುದ್ರ ಒಳಗೆ ಏನದ, ಹೌದಿಲ್ಲ. ಅದೇ ರೀತಿ ಇಲ್ಲಿ ಇಬ್ನೇ ಜಾದ್ಗೆ ಯಾರು ಇದನ್ನ ಕೊಡಾಕತ್ತಾರು, ಪ್ರಚೋದನೆ ಕೊಡಾಕತ್ತಾರ. ಉದ್ದೇಶ ಮಾತ್ರ ಎಲ್ಲಾರ್ದು ಒಂದೇ ಐತಿ, ಪ್ರಚೋದನೆ ಕೊಟ್ಟವ ಯಾರ, ಶಮೂರ್ ಕೊಟ್ಟ. ಹಿಂಗ್ ಮಾಡೋಣ ಅಂತ ಹೇಳಿ ಕ್ಯಾಸ. ಅವಾಗ ಅವ್ನ್ ತಿಳ್ಸಾಕತ್ತಾನೋ ಮತ್ ಯಾರಿಗೆ, ಇಬ್ನೇ ಜಾದಕ್, ನೀವೇನ್ರ ಹಿಂಗ್ ಮಾಡಿದ್ರ ನಿಮ್ಗೆ ಯಜೀದ್ ಏನೇನ್ ಕೊಡ್ತಾನು, ಆ ಒಂದ್ ಊರಿಂತ್ರ ಟ್ಯಾಕ್ಸ್ ಏನ್ ಬರ್ತತಲ್ಲ, ನಿಮ್ ಹೆಸರ್ಲೆ ಬರ್ತತ, ನಿಮಗ್ ಸಿಗ್ತತ ಡೈರೆಕ್ಟ್.
ಹಿಂಗೇನಾರ ಮಾಡಿದ್ರು ಗೊತ್ತಾತ್ರಿ. ಅದ್ರ ಹಿಂದ ಒಂದು ಉದ್ದೇಶ ಇಟ್ಕೊಂಡ ಏನ್ ಮಾಡಿದ್ರು, ಎಷ್ಟ್ ಸಾವಿರ ಬಂದ್ರಿ? 40,000 ಜನನ ಕರ್ಕೊಂಡ್ ಕ್ಯಾಸ ಯಾರ ಅಪೋಸಿಟ್ ನಿಂದ್ರಿಸಿದ್ರು? ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರ ಅಪೋಸಿಟ್ ನಿಂದ್ರಿಸಿದ್ರು. ಶುಕ್ರವಾರ ರಾತ್ರಿ ಎಲ್ಲಾ ಮನೆತನದ ಮಂದಿನ ಏನ್ ಕರೆದ ಕ್ಯಾಸ ಹುಸೇನ್ ರಜಿ ಅಲ್ಲಾಹು ತಾಲಾ ಕುಂತ ಕ್ಯಾಸ ಹತ್ತಿದ ದೀಪವನ್ನ ಆರಿಸಿದ್ರು. ಆರಿಸ್ ಕ್ಯಾಸ ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರು ಹೇಳಿದ್ರು, ಇವ್ರೆಲ್ಲಾ ಬಂದಾರಲ್ಲ ನನ್ನ ಸಂಬಂಧ ಬಂದಾರ ಇವ್ರು, ನೀವೆಲ್ಲಾರು ವಾಪಸ್ ಹೋಗ್ಬಿಟ್ರಿ, ನಾನ್ ನೋಡ್ಕೋತೇನೆ. ಇವ್ರು ಯಾರು ಹೇಳಕತ್ತಾರ್ರಿ? ಹುಸೇನ್ ರಜಿ ಅಲ್ಲಾಹು ತಾಲಾ ಹೇಳಕತ್ತಾರೋ, ಇದ್ರೊಳಗೆ ಹೆಂಗಸರು ಓದಿರಿ, ಸಣ್ಣ ಮಕ್ಕಳು ಓದಿರಿ, ಎಲ್ಲಾರು ಓದಿರಿ, ನಾ ಒಬ್ಬ ನೋಡ್ಕೋತೀನಿ, ನೀವೆಲ್ಲಾ ಹೋಗ್ಬಿಡ್ರಿ, ಇವ್ರು ನನ್ನ ಸಂಬಂಧ ಬಂದಾರ, ನೀವೇನು ತಪ್ಪು ಮಾಡಿಲ್ಲ, ನಿಮ್ಮ ಸಂಬಂಧ ಏನೈತಿ, ನಿಮ್ಮನ್ನು ಏನ್ ಮಾಡ್ತಾರ ಇವ್ರು? ಕತಲ್ ಮಾಡ್ತಾರ ಇವ್ರು, ಹೋಗ್ಬಿಡ್ರಿ ಅಂತ ಹೇಳಿದ್ರು. ಅಂತ ಸಂದರ್ಭದಾಗ ಯಾರ ರಕ್ತ ಹಂಚ್ಕೊಂಡ್ ಹುಟ್ಟಿದ್ರಿ ಅವರು? ಹುಲಿ ಮತ್ತು ಸಿಂಹ. ಯಾರು? ನಮ್ಮ ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು, ಫಾತಿಮಾ ರಜಿ ಅಲ್ಲಾಹು ತಾಲಾ, ಅಲಿ ರಜಿ ಅಲ್ಲಾಹು ತಾಲಾ, ಏನೈತಿ ಈ ರಕ್ತದಿಂದ ಬಂದವರು. ಅವ್ರೇನಂದ್ರು, ಹೊಳ್ಳಿ ಹೋಗು ಮಾತಾ ಇಲ್ಲ, ಬೇಕಾದಾಗ್ಲಿ ಅದು, ನಾವು ನಿಮ್ ಕೂಡ 40,000 ಜನ ಅಪೋಸಿಟ್ ನಿಂತಾರು, ನಾವು ನಿಮ್ ಕೂಡ ನಿಂದಿರ್ತೇವೆ. ಎಲ್ಲಾ ರೀತಿ ತಿಳಿಸಿದ್ರು ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರು. ಒಟ್ಟೆ ಯಾರು ಮಾತ ಕೇಳಲಿಲ್ಲ, ಯಾರು ಹೊಳ್ಳಿ ಹೋಗುವಂತ ಹೊಳ್ಳೆ ಹೋಗ್ಲಿಲ್ಲ ಯಾರು. ಅದೇ ರೀತಿ ಅವತ್ತೇನೈತಿ ಮಲ್ಕೊಂಡಾರು. ಅವತ್ ರಾತ್ರಿ ಮಲಗಿದ್ರು. ಮಲಗಿದ ತಕ್ಷಣ ಏನೈತಿ, ಕನಸೊಳಗ್ ಪೈಗಂಬರ್ ಬಂತು. ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರ ಕನಸೊಳಗ್ ಪೈಗಂಬರ್ ಬಂದ. ಮೊದ್ಲ ಹೇಳಾಕತ್ತಾರ, ನಾಳೆ ಧರ್ಮದ ಹಾದಿಯಲ್ಲಿ ಏನ್ ಮಾಡ್ಬೇಕು? ಹೋಗುದೈತಿ. ಈ ಶಿರಛೇದ ಆಗತ್ತ, ಆದ್ರೂ ಏನೈತಿ, ಹಿಂದ ಸರಿ ಮಾತ ಇಲ್ಲ. ಯಾಕಂತಂದ್ರ ಸತ್ಯದ ಹಾದಿ ಇದು, ಧರ್ಮದ ಹಾದಿ ಇದು. ಈ ಹಾದಿ ಸಂಬಂಧ ಹಿಂದ ಸರಿ ಮಾತ ಇಲ್ಲ. ನೀವೇನ್ ಮಾಡ್ಬೇಕು? ನಿಮ್ದು ಶಿರಛೇದ ಆಕತ್ ನಾಳಿ ಅನ್ನುವಂಥದ್ದು ಯಾರು ಸಂದೇಶ ಕೊಡಾಕತ್ತಾರೋ? ನಿಮ್ಮ ಪ್ರೀತಿಯ ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಯಾರು ಹೇಳಾಕತ್ತಾರೋ? ಮೊಮ್ಮಗ ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರಿಗೆ ಹೇಳಿದ್ರು. ಯಾರು ಈ ಹುಸೇನ್ ರಜಿ ಅಲ್ಲಾಹು ತಾಲಾ? ಅಲ್ಲಾಹು ಅಕ್ಬರ್. ನಿಮ್ಮ ಪ್ರೀತಿ ಏನೈತ್ರಿ, ಎಲ್ಲಾ ನಬಿಗಳು ಸರದಾರ್ ಯಾರು? ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಎಂಜಲು ತಿಂದ ಕ್ಯಾಸ ಬೆಳೆದವರು. ನಿಮ್ಮ ಪ್ರೀತಿಯ ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಏನೈತಿ, ದೇವದೂತರು ಬಂದ ಕ್ಯಾಸ ಕಾಲಿಗೆ ಮುತ್ತು ಕೊಡ್ತಿದ್ರು. ಅಂತ ತೊಡಿ ಮೇಲೆ ಯಾರು ಬೆಳೆದವರು? ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರು ಬೆಳೆದವ್ರು. ನಮ್ಮ ಪೈಗಂಬರ, ಪ್ರೀತಿಯ ಪೈಗಂಬರ ದಾಡಿ ಹಿಡಿದ ಕ್ಯಾಸ, ಕುದಲ ಹಿಡಿದ ಕ್ಯಾಸ ಆಡಿದಂತವ್ರು ಹುಸೇನ್ ರಜಿ ಅಲ್ಲಾಹು ತಾಲಾ ಅವರು. ಏನೈತಿ, ನಮ್ಮ ಪೈಗಂಬರ ಹೆಗಲ ಮ್ಯಾಲ ಕುಂತ ಈ ಏನೈತಿ ಈ ಭೂಮಿ ನೋಡಿದ ಯಾರ್ರಿ? ಹುಸೇನ್ ರಜಿ ಅಲ್ಲಾಹು ತಾಲಾ. ಅವ್ರಿಗೆ ಏನ್ ಮಾಡಾತಾರ ಇವತ್ತ? ಇಂಥ ಪರಿಸ್ಥಿತಿ ತಂದಿಟ್ಟಾರ. ಯಾರಿಟ್ಟಾರು? ಯಜೀದನ ಟೀಮ ತಂದಿ ರೀತಿ ಮಾಡಿ. ಅವಾಗ ನೋಡ್ರಿ ರಾತ್ರಿ ಏನೈತಿ, ಈ ರೀತಿ ಎಲ್ಲಾ ಕಳೀತು. ಬೆಳಿಗ್ಗೆ ಆತು. ಮರನೇ ದಿವಸ ಏನೈತ್ರಿ, ಬೆಳಗಿನ ನಮಾಜ್ ಯಾರು ಮಾಡಿಸಿದ್ರು? ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರು ಎಲ್ಲರಿಗೂ ನಮಾಜ್ ಮಾಡಿಸಿದ್ರು. ನಮಾಜ್ ಮಾಡಿದ ತಕ್ಷಣ ಆ ಕಡೆಂತ್ರ ಜನ ಬಂದ್ರು, ಈ ಕಡೆಂತ್ರ ಜನ ಬಂದ್ರು. ಮತ್ತೊಂದು ಮಶರ ಆತಲ್ಲಿ, ಬೈತ್ ಮಾಡಿ ಬಿಡ್ರಿ. ಯಾರಿಗೆ ಹೇಳಿದ್ರು? ಎಲ್ಲಾ ರೀತಿ ಅವ್ರು ಇದ್ದು ಅಲ್ಲ, ಎಲ್ಲಾ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು. ಯಾರ ಮುಂದ? ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರ. ಎಲ್ಲಾ ಒಪ್ಕೊಂತ ಬಂದ್ರಪ್ಪ. ಯಾರು? ಹುಸೇನ್ ರಜಿ ಅಲ್ಲಾಹು ತಾಲಾ ಒಪ್ಕೊಂತ ಬಂದ್ರು, ಪ್ರತಿಯೊಂದನ್ನು ಒಪ್ಕೊಂಡ್ರು. ನಂತರ ಬಂದ ಲಾಸ್ಟಿಗೆ ಹೇಳಿದ್ರು, ಯಜೀದ್ರ ಕೈ ಮೇಲೆ ಏನ್ ಮಾಡ್ಬೇಕು? ಬೈತ್ ಮಾಡ್ಬೇಕು. ಈ ಮಾತನ್ನ ಐಲಾನ್ ಮಾಡಿ ಹೇಳ್ಬೇಕು ಎಲ್ಲಾರ ಮುಂದೆ. ಅವಾಗ ಹುಸೇನ್ ರಜಿ ಅಲ್ಲಾಹು ತಾಲಾ ಏನಂದ್ರು? ಇದನ್ ಮಾಡಕ್ ಆಗಂಗಿಲ್ಲ. ಅವಾಗ ಕೇಳಿದ್ರು, ಯಾಕೆ ಮಾಡಂಗಿಲ್ಲ ನೀವು ಬೈತ್? ನಾ ಬೇಕಾದವ್ರ ಕೈ ಮೇಲೆ ಬೈತ್ ಮಾಡಕ್ ತಯಾರದೇನಿ, ಆದ್ರೆ ಯಜೀದಿನ ಕೈ ಮೇಲೆ ಬೈತ್ ಮಾಡಕ್ ಆಗಂಗಿಲ್ಲ. ಯಾಕಂತಂದ್ರ ಅವನ ಆಡಳಿತದಾಗ ಜಿನಾನು ಆಗಾಕತ್ತೈತಿ, ವಿಚಾರನು ಆಗಾಕತ್ತೈತಿ, ಎಲ್ಲಾ ರೀತಿಯ ತೊಂದರೆಗಳು ಏನೈತಿ, ತಪ್ಪುಗಳಿಂದ ಕೂಡಿದಂತ ಆಡಳಿತ ಒಂದೈತಿ, ಬಡವರ ಶೋಷಣೆ ಆಗತ್ತೈತಿ. ನಾ ಇವನ್ ಕೈ ಮೇಲೆ ಬೈತ್ ಮಾಡಂಗಿಲ್ಲ ಅಂತಂದ್ರು. ಹಂಗಾದ್ರೆ ಯುದ್ಧಕ್ಕೆ ತಯಾರಾಗ್ರಿ. ಅವ್ರೇನಂದ್ರಿ? ಯುದ್ಧಕ್ಕೆ ತಯಾರಾಗ್ರಿ. ಹಂಗಾರ ಹುಸೇನ್ ರಜಿ ಅಲ್ಲಾಹು ತಾಲಾ ಏನಂದ್ರು? ತಯಾರಾಗೇ ಬಂದೇವ್ ನಾವು, ತಯಾರಾಗಿ. ಫಸ್ಟ್ ಮಾತುಕತೆ ನಡೀತು. ನಿಮ್ ಕಡೆಂತ್ರ ಒಬ್ಬವ, ನಮ್ ಕಡೆಂತ್ರ ಒಬ್ಬ ಬರ್ಬೇಕು. ಅವಾಗ ಹುಸೇನ್ ರಜಿ ಅಲ್ಲಾಹು ತಾಲಾ ಆಯ್ತು. ಹುಸೇನ್ ರಜಿ ಅಲ್ಲಾಹು ತಾಲಾ ಒಬ್ಬರ ಸಹಾಬಿ, 61 ವರ್ಷ ಆ ಸಹಾಬಿ ಅವ್ರ ಮುದುಕ್ ಸಹಾಬಿ ಅವ್ರನ್ನ ಕಳಿಸಿದ್ರು. ಆ ಕಡೆಂತ್ರ ಅವ್ರು ಬಂದ್ರು. ಅವರು ಪುಸ್ತಕಗಳು ಬರುತ್ತೆ, 45ರಿಂದ 50 ಜನನು ಒಬ್ಬರ ತೆಗದ್ರು ಅವ್ರು. ಮತ್ತ ಅವ್ರ ಏನ್ ಮಾಡಿದ್ರು? ಅವ್ರೆಲ್ಲ ಏನಂದ್ರು? ವಿಚಾರ ಮಾಡಿದ್ರು, ಇವ್ರು ಹಿಂಗ್ ಮಾಡಾಕತ್ರ ನಮ್ಮನ್ನ ಯಾರನ್ನು ಬಿಡಂಗಿಲ್ಲ ಇವ್ರು, ನಾವೆಲ್ಲಾರು ಕೂಡ ಒಮ್ಮೆ ಬರಾರು, ನೀವು ಒಬ್ಬರ ಬರ್ಬೇಕು. ಇದನ್ನ ಹಾಕಿದ್ರು.
ಹಾ ಅದಕ್ಕೂ ಹುಸೇನ್ ರಜಿ ಎಲ್ಲ ಹೋತಲ್ಲ ಯಾಕಪ್ಪ ಅಂತಂದ್ರ ಇಲ್ಲೇ ಯುದ್ಧಲ್ಲಿದು ಮೋಸ ಇದೆ ಗೊತ್ತಾಗೈತವ್ರಿಗೆಲ್ಲ ತಿಳಿದೈತಿ ಮೋಸ ಇದೆ. ಅವ್ರು ಅದಕ್ಕೂ ಏನಂದ್ರು ಆಯ್ತು ಇದಕ್ಕೂ ಒಪ್ಕೋತೇನೆ ನಾನು ಅಂತೇಳಿ ಕೆಲಸ ಒಪ್ಕೊಂಡ್ರು. ಹುದೇ ರಜಿ ಎಲ್ಲ ಹೋತಲ್ಲ ಅವ್ರು 61 ವರ್ಷದ ಮುದುಕ ಏನೈತಿ ಆ ರಣರಂಗದಲ್ಲಿ ಏನೈತಿ ಅಲ್ಲಾನ ಹೆಸರು ಮ್ಯಾಲ ಹುಸೇನ್ ರಜಿ ಎಲ್ಲ ಹೋತಲ್ಲ ಪ್ರೀತಿ ಹೃದಯದಲ್ಲಿ ಇಟ್ಕೊಂಡ್ ಕ್ಯಾಸ ಪೈಗಂಬರ ಪ್ರೀತಿ ಹೃದಯದಲ್ಲಿ ಇಟ್ಕೊಂಡ್ ಕ್ಯಾಸ ಇಳಿದ್ರು. ಎಲ್ಲಾರು ಕೂಡಿ ಕ್ಯಾಸ ಅವ್ರನ್ನ ಹೊಡೆದ ಕ್ಯಾಸ ತೆಳಗ್ ಕೆಡವಿದ್ರು. ಅವಾಗ ಹುಸೇನ್ ರಜಿ ಎಲ್ಲ ಹೋತಾರ ಓಡಿ ಹೊಂಟಾರ ಅವ್ರ ಕಡೆ. ಹೋಗೋದ್ ಮುಂದ ತಡೀರಿ ಯಾರ್ ನೋಡಾಕತ್ತೇನಿ ನಾನು ಸ್ವಲ್ಪ ಸೈಡ್ ನಿಂದ್ರಿ ಪೈಗಂಬರ್ ಮೋತಿ ನಾನು ಆಕಾಶದ ಮೇಲೆ ನೋಡಾಕತ್ತೇನಿ ನಾ ಯಶಸ್ವಿ ಆದ್ನಿ ಅಂತ ಹೇಳಿ ಕ್ಯಾಸ ಈ ಜಗತ್ ಬಿಟ್ಟು ಅಂತಾದ್ರಿ ಇದು ಇಷ್ಟೆಲ್ಲ ನಡ್ಯಾಕತ್ತೈತಿ. ನಂತರ ಏನ್ ಬಂತು ಜೋಹರ್ ನಮಾಜ್ ಬಂತು. ನೀರು ಬೇಡಿದ್ರು ನೀರ್ ಕೊಡಂಗಿಲ್ಲ. ಎಷ್ಟು ದಿವ್ಸ ನೀರ್ ಬಂದ್ ಮಾಡ್ಯಾರ? 3 ದಿವ್ಸ ನೀರ ಕುಡ್ಯಾಕ ಕೊಟ್ಟಿಲ್ಲ ಅವ್ರಿಗೆ. ಪೈಗಂಬರ್ ಖಾನ್ದಾನ್ದಾಗ 77 ಜನಕ್ಕ ನೀರ ಕುಡ್ಯಾಕ ಕೊಟ್ಟಿಲ್ಲ. ಸಣ್ಣ ಮಕ್ಕಳು. ಜೋರದ ಬಂತು ಟೈಮು, ಮಧ್ಯಾಹ್ನದ ಟೈಮ್ ಬಂತು. ಏನ್ ಮಾಡಿದ್ರು? ಹುಸೇನ್ ರಜಿ ಎಲ್ಲ ಅವತ್ತಲ್ಲ ನಮಾಜ್ ಮಾಡ್ಸಕತ್ತು. ಅಂತ ಸಂದರ್ಭದಾಗ ಒಬ್ರು ಸಹಾಬಾ ಅವ್ರು ಪ್ರೊಟೆಕ್ಷನ್ ಮಾಡ್ಕೊಂತ ಅವ್ರನ್ನ ರಕ್ಷಣೆ ಮಾಡುತ್ತಾ ತಮ್ಮ ಜೀವವನ್ನ ಕೊಟ್ಟಿಗೆ ಶಹೀದ್ ಆದ್ರು ಅವರು. ನಂತರ ಹುಸೇನ್ ರಜಿ ಎಲ್ಲ ಅವತ್ತಲ್ಲ ತಮ್ಮ ಮಗ 16-17 ವರ್ಷದ ಮಗಗ ಹೇಳಿದ್ರು, ಅಲ್ಲಿ ಅಕ್ಬರ್ ತಯಾರಾಗ, ಎಲ್ಲಿ ಹೋಗೋದೈತಿ? ಯುದ್ಧಕ್ಕೆ ಹೋಗೋದೈತಿ. ತಯಾರಾಗಿ ಬಂದ್ರು. ಬಂದ್ ನೆತ್ತಿ ಕೆಲಸ ಹೇಳಿದ್ರು, ನಾ ಹೋಗ್ತೀನಿ. ಹೋಗಬೇಡ, ಬಾ ಒಂದ್ ಸರ್ತ್ ನನಗೆ ಅಪ್ಪಿಕೊಂಡು ಹೋಗ್ಪಾ, ನನಗೆ ಹೊರತೈತಿ, ನೀ ಹೊಕ್ಕಿ ಒಳ್ಳೆ ಬರಂಗಿಲ್ಲ ನೀನ ಹೊಕ್ಕಿ ಅಲ್ರಿ. ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. 16-17 ವರ್ಷದ ಮಗ ಎಲ್ಲಿ ಕಳ್ಸಾಕತ್ತಾರು? ಕಳಿಸ್ಗ್ಯಾಸ ಏನ್ ಹೇಳಾಕತ್ತಾರ? ಮತ್ತೆ ಹೊಳ್ಳಿ ನೀನ ಬರಂಗಿಲ್ಲ ಅಂತೇಳಿ ಅಪ್ಕೊಂಡ್ರು. ಹೋಗೋತ್ ಮುಂದೆ ಹೇಳಾಕತ್ತಾರ, ನಾವು ಹಕ್ಕದ ಮೇಲೆ ಇದೇವಿ, ಸತ್ಯದ ದಾರಿ ಮೇಲೆ ಇದೇವ್, ನಾವು ಹೆದರುವಂತ ಅವಶ್ಯಕತೆ ಏನಿಲ್ಲ. ಹೋಗ ನೀನು ನಾನಾ ಆಸ್ಥಾನದಾಗ ಭೇಟಿ ಆಗೋನು. ಎಲ್ಲಾರು ಕೂಡ ಎಲ್ಲಿ ಭೇಟಿ ಆಗೋದೈತಿ? ಹೋಗು, ಅಲ್ಲಿ ಹೋಗಿ ಎಲ್ಲಾರು ಭೇಟಿ ಆಗೋದೈತಿ ಅಂತೇಳಿ ಕಳಿಸಿದ್ರು. ನಂತರ ಏನೈತ್ರಿ, ಇವರು ಏನಾದ್ರು ಶಹೀದರಾದ್ರು. ಈ ದೇಹವನ್ನ 2 ಭಾಗ ಮಾಡಿದ್ರು. ಎಷ್ಟು ಭಾಗ ಮಾಡಿ ಹೋಗಿದ್ರು? 2 ಭಾಗ ಮಾಡಿ ಹೋಗಿದ್ರು. ನಂತರ ಅಷ್ಟು ಅನ್ನುಮಠ ಅಂತಂದ್ರ ಇವ್ರ ಟೆಂಟ್ ಒಳಗಡೆ ಅಂತ ಅವಾಜ್ ಬಂತು, ನಿಮ್ಮ ಸಣ್ಣ ಮಗ ಅಲಿ ಅಕ್ಸರ್ ಅವ್ರೇನ್ ಮಾಡಾಕತ್ತಾರು? ಅಳಾಕತ್ತಾರು. ಅಲ್ಲಿ ಹೋಗಿ ಕ್ಯಾಸ ಹಿಡ್ಕೊಂಡ್ ಬರಾಕತ್ತಾರ. ಹಿಡ್ಕೊಂಬಂದ್ ಒದಿರಿ ಹೇಳಾಕತ್ತಾರ ಯಜಿದ್ ಸೈನಿಕ, ನನ್ನ ಮೇಲೆ ನಿಮ್ ಕೂಡ ಏನೈತಿ? ದ್ವೇಷ ಐತಿ. ನಂದ ನಿಮ್ದು ಏನೈತಿ? ಯುದ್ಧ ಐತಿ. ಇದು ಈ ಸಣ್ಣ ಮಗ ಏನ್ ಮಾಡಿತ್ತು? ಈ ಸಣ್ಣ ಮಗಗ ನೀರ್ ಕೊಡವಲ್ರಿ ನೀವು. ಅಷ್ಟು ಅನ್ನುಮಠ ಅಂತಂದ್ರ ಒಂದು ಬಾಣ ಬಂದ ಬಡಿತೈತಿ. ಕೈಯಾಗನ 2 ಭಾಗ ಆಕತ್. ಬಾಯಿ ಇಂತ್ರ, ಕಣ್ಣಾಗಿ ಇಂತ್ರ ಏನೈತಿ, ಕಿವ್ಯಾಗಿ ಇಂತ್ರ ರಕ್ತ ಬರತ್ತ. ಅಲ್ಲಿ ಅದು ಮಗನ ಅಲ್ಲೇ ಇಡ್ತ. ಯಾರು ಕೂಡ ಆತತ್ರಿ ಇದು? ಹುಸೇನ್ ರಜಿ ಎಲ್ಲ ಹೋತಲ್ಲ. ಯಾರು? ಪೈಗಂಬರ ಪ್ರೀತಿ. ಪೈಗಂಬರ್ ಏನೇನ್ ಹೇಳಿದ್ರು ಅವ್ರಿಗೆ? ಯಾರು ಹುಸೇನ್ ಪ್ರೀತಿ ಮಾಡ್ತೀರಿ ಅವ್ರ ಜನ್ನತ್ ಕಟ್ಟಿ. ಏನಾದತ್ರಿ? ಇಷ್ಟೆಲ್ಲ ಈ ಧರ್ಮ ಸಂಬಂಧ ಏನೈತಿ? ಹುಸೇನ್ ರಜಿ ಎಲ್ಲ ಹೋತಲ್ಲ ಅವರು ಏನ್ ಮಾಡಿದ್ರು? ಇಷ್ಟೆಲ್ಲ ಆತು. ನಂತರ ಜೋಹರ್ ನಮಾಜ್ ಮುಗಿಸಿದ್ರು. ನಂತರ ಏನಾಗತ್ತಾರು? ಹುಸೇನ್ ರಜಿ ಎಲ್ಲ ಹೋತಲ್ಲರು, ನಾ ಹೋಗ್ತೀನಿ, ನಾ ಇಳಿದೈತಿ ಮೈದಾನದೊಳಗಡೆ. ಅವಾಗ ನಿಮ್ಮ ಪ್ರೀತಿಯ ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೈಗಂಬರ ಅಮಾಮ ತಲೆ ಕಟ್ಟುವಂತ ಪೇಟವನ್ನು ತಗೊಂಡ್ರು. ನಂತರ ತಾಯಿ ಯಾರು? ಬಿಬಿ ಫಾತಿಮಾ ರಜಿ ಅಲ್ಲಾಹು ತಆಲಾ ತಮ್ಮ ಕೈಯಾರೆ ಹೊಲಿದ ಒಂದು ಚಾದರವನ್ನು ತಗೊಂಡ್ರು. ನಂತರ ಅಲಿ ರಜಿ ಅಲ್ಲಾಹು ತಆಲಾ ಅವ್ರನ್ನ ಕಡ್ಗ ತಗೊಂಡ್ ಕೆಲಸ ಎಲ್ಲಿ ಇಳಿದ್ರು? ಕರ್ಬಲಾದ ಮೈದಾನದಾಗ ಇಳಿದ್ರು. ಇಲ್ಲಿವರೆಗೂ ಬರ್ದಾರ್ರಿ. 4:30 ಅಂತ 5 ತಾಸು ಒಬ್ರ ನಮ್ ಹಿರಿಯರು ಇದ್ರ ಬಗ್ಗೆ ಬರೀತಾರು. ಅಲ್ಲಿ ಹುಸೇನ್ ರಜಿ ಅಲ್ಲಾಹು ತಆಲಾ ಒಬ್ರ ಇದ್ದಿರ್ಕಿಲ್ಲ. ಅಲ್ಲಿ ಯಾರಿದ್ರು? ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪಟಗ ಇತ್ತು, ಅಮಾಮ ಇತ್ತು. ಖಡ್ಗ ಯಾರದು? ಅಲಿ ರಜಿ ಅಲ್ಲಾಹು ತಆಲಾ ಖಡ್ಗ ಇತ್ತು. ಎಷ್ಟ್ರಿ? ಒಬ್ರು ಆ ಕಡೆ ಏನೈತಿ ಎಲ್ಲಾ ರೌಂಡ್ ಹೊಡೆದ. ಒಬ್ಬರಿಗೆ ಕಂಟ್ರೋಲ್ ಮಾಡಕ್ ಆಗವತ್ತು. 5 ತಾಸು ತನ ಏನೈತಿ ಅವ್ರು ಕೂಡ ಜಂಗ್ ಮಾಡಿ ಕೆಲಸ ಏನೈತಿ ಸಾವಿರಾರು ಜನ ಹೊಡೆದು ಹಾಕಿದ್ರು. ನಂತರ ಹೇಳಾಕತ್ತಾರ, ಈಗ ಎದ್ರ ಟೈಮ್ ಆತು? ಅಸರ್ ನಮಾಜ್ ಟೈಮ್ ಆತಿ. ಅಸರ್ ನಮಾಜ್ ಟೈಮ್ ಆಗೈತಿ. ಒಂದ್ ಸ್ವಲ್ಪ ಯುದ್ಧ ಅಂತ್ರಿ ಮಾಡೋದನ ನಮಾಜ್ ಆದ್ಮೇಲೆ ಮಾಡೋಣ. ಒಂದ್ ಸ್ವಲ್ಪ ತರ್ಬೇಕು.
ಅವಾಗ ಅವ್ರೇನಂದ್ರು, ನಮಗ ಅವಶ್ಯಕತೆ ಇಲ್ಲ ನಮಾಜದಂದ್ರು. ಇದರಿಂದ ನಮ್ ಹಿರಿಯರು ಒಂದ್ ಪಾಯಿಂಟ್ ಬರೀತಾರೋ, ಯಾರು ನಮಾಜ್ ಮಾಡ್ತಾರೋ ಅವ್ರೇನೈತಿ ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರು ಪ್ರೀತಿ ಮಾಡಾರು. ಯಾರು ನಮಾಜ್ ಮಾಡಂಗಿಲ್ಲ ಯಜೀದಿನ ಟೀಮ್ನಾಗ ಇದ್ದಂಗ. ಯಜೀದ ಜನ ಏನಂದ್ರು, ನಮಗ ಅವಶ್ಯಕತೆ ಇಲ್ಲ ನಮಾಜ್. ಅದ್ರ ಸಂಬಂಧ ಏನೈತಿ, ಅಣ್ಣ ತಮ್ಮಂದಿರಿ ಹಾಗೂ ಹಿರಿಯರೇ, ನಮ್ಮ ಜೀವನದಲ್ಲಿ ನಮಾಜ್ ತರ್ಬೇಕು. ನಮ್ ಪ್ರಯತ್ನ ಮಾಡ್ಬೇಕು. ನಮ್ ಕಡೆಯಿಂದ ಎಷ್ಟಾಗುತ್ತ ನೋಡ್ರಿ, ಎಲ್ಲಾರು ಒಮ್ಮೆ ಏನ್ ಮಾಡಕ್ ಆಗಂಗಿಲ್ಲ, ಆದ್ರೆ ಪ್ರಯತ್ನ ಮಾಡ್ಬೇಕು, ಟೈಮ್ ಕೊಡ್ಬೇಕು. ಇವತ್ತ ಎಲ್ಲದಕ್ಕೂ ನಮ್ ಕಡೆ ಟೈಮ್ ಐತಿ, ಆದ್ರೆ ನಮಾಜಿಗೆ ಟೈಮ್ ಇಲ್ಲ ಅಂತಂದ್ರ ಹೌದಿಲ್ಲ ಹೇಳ್ರಿ? ನಾವೆಲ್ಲರೂ ಮಂಡದ ಹೋಗುದೈತಿ ಇಲ್ಲ ಹೇಳ್ರಿ, ಗೋರಿ ಒಳಗೆ ಹೋಗಾರ ಅದೇವೇ ಇಲ್ಲ ಹೇಳ್ರಿ, ಇಲ್ಲೇ ಇರ್ತೇವೆ. ಅದ್ರ ಸಂಬಂಧ ಏನೈತ್ರಿ, ನಾವೇನ್ ಮಾಡಾರಾಗಬೇಕು, ನಮಾಜ್ಗೆ ಟೈಮ್ ಕೊಡಾರಾಗಬೇಕು. ಇಂಥ ಸಂದರ್ಭದೊಳಗೆ ಏನಾತ್ರಿ ಮುಂದ, ಯಾವ ನಮಾಜ ಸೂರ್ಯ ಮುಳುಗಾಕತ್ತಾನ, ಆದ್ರ ಅವ್ರ ಅವಕಾಶ ಕೊಡಾಕ ತಯಾರಿಲ್ಲ. ಯಾರ್ ನಮಾಜ್ಗೆ ನಿಂತರು? ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರು ಅಸರ್ ನಮಾಜದ 1ನೇ ರಕಾತ್ ಒಳಗ, 1ನೇ ರಕಾತು 1ನೇ ಸಜ್ದಾ ಒಳಗ ಪಕ್ಕ 3 ಜನ ಅಲ್ಲಿಂತ 4 ಗೋಳು 3 ಜನ ಬರ್ತಾರ. ಎಲ್ಲಾ ಕೂಡಿ ಮೀಟಿಂಗ್ ಮಾಡಿದ್ರು ಅವ್ರು. ಏನಂದ್ ಮೀಟಿಂಗ್? 5 ತಾಸ ಆತು ಒಬ್ಬನ ತರ್ಬೇಕಾಗ್ವಾತು, ಒಬ್ಬರನ್ನ ತರ್ಬೇಕಾಗ್ವಾತು. ಇನ್ನ ನಮಾಜ್ದಾಗ ಸಿಕ್ಕಾರಿಗಿವ್ರು. ಮತ್ತೇನ್ರ ನಾವು ಬಿಟ್ಟು ಅಂತಂದ್ರ ನಮಗ್ ಗ್ಯಾರಂಟಿ ಕೊಡ್ತೈತಿ ಇವ್ರು ನಮ್ಗೆ ಸಿಗುದಿಲ್ಲ, ನಮ್ ಎಲ್ಲಾರನು ಹೊಡೆದಾಕ್ತಾರ ಇವ್ರು ಅಂತೇಳಿ ಅವ್ರೇನ್ ಮಾಡಿದ್ರು, ನಮಾಜ್ ಸಜ್ದಾ ಒಳಗಡೆ 1ನೇ ಸಜ್ದಾ ಒಳಗೆ ಹೋಗಿ ಕ್ಯಾಸ್ ಹೊಳಿ ಬರುತ್ತ ಮುಂದ. ಒಬ್ಬ ಬಂದ, ಜುರಾ ಅನ್ನುವಂತ ಬಂದ ಕ್ಯಾಸ 2 ಕೈಗಳನ್ನ ಯಾರು ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರನ್ನ ಬೇರೆ ಮಾಡಿದ. ಮತ್ತ ನಂತರ ಒಬ್ಬವ ಜುರಾ ಮುಗೀತು, ಕನಾನ್ ಅಂತೇಳಿ ಒಬ್ಬ ಬಂದ. ಅವ್ ಒಂದ್ ಕ್ಯಾಸ ಎದ್ಯಾಗ ಬಂದ ರಾಡ್ ಅಂತ ತಗೊಂಡ್ ಕ್ಯಾಸ ಹಾಕಿದ. ಯಾರಿಗಿರಿದು? ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರಿಗೆ ಎದ್ಯಾ ಹಾಕಿ ಕ್ಯಾಸ ಹೊರಗ್ ತಗದ. ಪಾರ ಇಲ್ಲಿ ಮಠ ಬರ್ದಾರ, ಪಾರಾಗಿತ್ತ. ಏನ್ ಪಾರಾಗಿತ್ರಿ? ಮತ್ತೊಬ್ಬ ಬಂದ, ಶಮೂರ್ ಅನ್ನುವಂತ ಬಂದ ಕ್ಯಾಸ ಈ ರುಂಡವನ್ನ ಏನ್ ಮಾಡಿದ? ಆ ಪ್ರಸಿದ್ಧ ರುಂಡ ಎಲ್ಲಿ ಏನೈತಿ, ಯಾರು ಎಂಜಲ ತಿಂತ ಕ್ಯಾಸ ಬೆಳೆದಿತ್ತು, ನಿಮ್ಮ ಪ್ರೀತಿಯ ಪೈಗಂಬರ್. ಏನ್ ಮಾಡಿದಾರ್ರಿ? ಆ ಚಂಡವನ್ನ ತಗದ ಕ್ಯಾಸ ತನ್ನ ಇದಕ್ ಹಚ್ಚ ಕ್ಯಾಸ ತೋರ್ಸಾಕತ್ತ, ನಾವ್ ಗೆದ್ದು ಅಂತ ಹೇಳಿ ಕ್ಯಾಸ. ಏನೈತ್ರಿ ಇದೇನಾಯ್ತದ? ಇದರಿಂದ ನಾವ್ ಏನ್ ಕಲಿಬೇಕು ಪಾಠ? ಹೌದ್ರ? ಅದ್ರ ಸಂಬಂಧ ಏನೈತಿ, ಈಗ ಈ ಕರ್ಬಲಾ ಮೈದಾನದಾಗ ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರ ಜೊತೆ ಅವ್ರು 8 ಮಂದಿ ಅಣ್ಣತಮ್ಮರಿದ್ರು. 8 ಮಂದಿ ಇದ್ರು ಹೇಳ್ರಿ? ಹುಸೇನ್ ರಜಿ ಅಲ್ಲಾಹು ತಾಲಾ ಅಷ್ಟೇ ಇದ್ರಿಕಿಲ್ಲ, ಅವ್ರು ಕೂಡ 8 ಮಂದಿ ಶಹೀದ್ ಆಗ್ಯಾರ. ಟೋಟಲ್ 9 ಮಂದಿ. ಒಂದೇದ್ ಯಾರು? ಮೊಹಮ್ಮದ್ ಬಿನ್ ಔಸತ್ ಬಿನ್ ಅಲಿ. ಇವರು ಯಾರ ಮಗ ರೀ? ಅಲಿ ರಜಿ ಅಲ್ಲಾಹು ತಾಲಾ ಅವ್ರ ಮಗ. ಅಬೂಬಕರ್ ಬಿನ್ ಅಲಿ, ಇವ್ರ ಯಾರ ಮಗ? ಅಲಿ ರಜಿ ಅಲ್ಲಾಹು ತಾಲಾ ಅವ್ರ ಮಗನ. ಆಮೇಲೆ ಉಮರ್ ಬಿನ್ ಅಲಿ, ಉಸ್ಮಾನ್ ಬಿನ್ ಅಲಿ, ಅಬ್ಬಾಸ್ ಬಿನ್ ಅಲಿ, ಜಾಫರ್ ಬಿನ್ ಅಲಿ, ಇವರೆಲ್ಲ ಯಾರು? ಉಬೇದುಲ್ಲಾ ಬಿನ್ ಅಲಿ. ಇವರೆಲ್ಲ ಯಾರು ಇವರು? ಲಾಸ್ಟಿಗೆ ಇಮಾಮೆ ಹುಸೇನ್ ರಜಿ ಅಲ್ಲಾಹು ತಾಲಾ ಇವ್ರು ಯಾರು? ಯಾರ ಮಗ? ಅಲಿ ರಜಿ ಅಲ್ಲಾಹು ತಾಲಾ ಅವ್ರ ಮಗ. 9 ಮಂದಿ ಅಲಿ ರಜಿ ಅಲ್ಲಾಹು ತಾಲಾ ಅವ್ರ ಮನ್ಯಾಗ ಅವತ್ತ ಶಹೀದ್ ಆದ್ರು. ನಂತರ ಹುಸೇನ್ ರಜಿ ಅಲ್ಲಾಹು ತಾಲಾ ಅದಾರಲ್ಲ, ಹಸನ್ ರಜಿ ಅಲ್ಲಾಹು ತಾಲಾ, ಅವ್ರು 3 ಮಂದಿ ಮಕ್ಕಳು ಶಹೀದ್ ಆಕ್ಕಾರ ಇಲ್ಲಿ. ಹಸನ್ ರಜಿ ಅಲ್ಲಾಹು ತಾಲಾ ಯಾರ್ರಿ? ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರ ದೊಡ್ಡ ಅಣ್ಣ. ಎಷ್ಟು ಜನ? 3 ಜನ ಶಹೀದ್ ಆಕ್ಕ. ಕಾಸಿಂ ಬಿನ್ ಹಸನ್, ಮುಸನ್ನಾ ಬಿನ್ ಹಸನ್, ಏನೈತ್ರಿ? ಮೊಹಮ್ಮದ್ ಬಿನ್ ಹಸನ್. ಅವ್ರಿಗೆ ಏನಂತಿದ್ರು? ಅಬೂಬಕರ್ ಬಿನ್ ಹಸನು ಅಂತಿದ್ರು. ಈ 3 ಜನ ಯಾರ ಮಕ್ಕಳು ಇವರು? ಹಸನ್ ರಜಿ ಅಲ್ಲಾಹು ತಾಲಾ ಅವ್ರ ಮಕ್ಕಳು. ಇವರು ಶಹೀದ್ ಆಕ್ಕಾರ. ಆಮೇಲೆ ಹುಸೇನ್ ರಜಿ ಅಲ್ಲಾಹು ತಾಲಾ ಎಷ್ಟು ಮಕ್ಕಳು ಶಹೀದ್ ಆಗಿದ್ರು ಅದ್ರ ಬಗ್ಗೆ ನಾವು ಹೇಳಿದ್ವಿ ಇಬ್ರು. ಹಿಂಗ್ ಟೋಟಲ್ ಏನೈತ್ರಿ 77 ಜನ ಏನೈತಿ ಪೈಗಂಬರ ಖಾನ್ದಾನ್ದಿಂತ್ರ ಶಹೀದ್ ಆಕ. ಈ ಎಲ್ಲ ಏನೈತ್ರಿ ಅದು? ಇಷ್ಟೆಲ್ಲಾ ಆದ ನಂತರ ಆ ಶ್ರೇಷ್ಠವಾದ ರುಂಡವನ್ನ ತಗೊಂಡ ಇಬ್ನಿ ಜಾದನ್ನ ಆಸ್ಥಾನಕ್ಕೆ ಹೋಯ್ತಾರ. ಅಲ್ಲಿಂತ್ರ ಯಜೀದನ ಆಸ್ಥಾನಕ್ಕೆ ಹೋಯ್ತಾರ. ಅಲ್ಲಿಂತ್ರ ಏನೈತಿ ಅವ್ರನ್ನ ಪೈಗಂಬರ್ ಏನೈತಿ ಪೈಗಂಬರ ಮನ್ತಂದಾರ ತಂದ ಕ್ಯಾಸ ಏನ್ ಜನ್ನತುಲ್ ಬಕಿ ಒಳಗಡೆ ಬಿಬಿ ಫಾತಿಮಾ ರಜಿ ಅಲ್ಲಾಹು ತಾಲಾ ಅವ್ರ ಕಾಲ್ ಕಡೆ ಬಂದ ಏನ್ ಮಾಡ್ತಾರೋ? ದಫನ್ ಮಾಡ್ತಾರ. ನೋಡ್ರಿ, ಒಂದ್ ಮಾತು ಹೇಳಿಬಿಟ್ಟಿದ್ರ ನಾವು ಒಪ್ಕೋತೇನೆ ಅಂದಿದ್ರ ಅಕ್ಕಿತ್ತೇನ್ರಿ ಕರ್ಬಲ? ಹೇಳ್ರಿ.
ಹೌದಪ್ಪ ನಾನು ನಿಮ್ಮ ಒಪ್ಕೊಂಡ್ಬಿಡ್ತೇನೆ. ಅಕ್ಕಿತ್ ಕರ್ಬಲ ಸಾಧ್ಯನೇ ಇಲ್ಲ. ಇಲ್ಲಿ ಏನ್ ಇಲ್ಲಿ ಏನ್ ಈ ಕರ್ಬಲ ಆಗುವಂತ ಉದ್ದೇಶ ಏನಪ್ಪಾ ಅಂತಂತಂದ್ರ ಸತ್ಯದ ಹಾದಿಯಲ್ಲಿ, ಧರ್ಮದ ಹಾದಿಯಲ್ಲಿ ಏನೈತಿ ಇವೆಲ್ಲ ಏನಕ್ಕವು ತೊಂದರೆಗಳು ಬರ್ತಾವು. ನಮ್ ಹಿರಿಯರಿಗೆ ಈ ನಮೂನಿ ತೊಂದರೆ ಬಂದಾವು. ಇವತ್ತ ನಮ್ಮ ಮನಿಗೊಳದಾಗ ತಪ್ಪು ನಡೆಯಾಕತ್ತಾವು. ಇವತ್ತ ನಮ್ಮ ಸಮಾಜದೊಳಗಡೆ ಈ ರೀತಿ ತಪ್ಪು ನಡೆಯಾಕತ್ತೈತಿ. ಇದ್ರ ಬಗ್ಗೆ ನಾವು ಚಿಂತನೆ ಮಾಡ್ಬಾರ್ದ್ರಿ? ಮಾಡ್ಬೇಕು. ನಾವೆಲ್ಲರೂ ಏನ್ ಮಾಡಾರಬೇಕು, ನಮ್ಮ ಪ್ರಯತ್ನದಿಂದ ನಾವೇನ್ ಮಾಡಾರಬೇಕು, ತಪ್ಪುಗಳನ್ನ ಬಿಡಬೇಕು. ಬಿಡಾರಾಗೋನ್ ಇನ್ಶಾ ಅಲ್ಲ. ನಂತರ ಏನೈತ್ರಿ, ಅಲ್ಲಿ ಜುಬಾಲ ಒಳಗಡೆ ಕರ್ಬಲಾದ ಏನ್ ಮೈದಾನ ಇತ್ತ, ಮತ್ತೊಂದು ಕ್ವಶನ್ ಬರುತ್ತೆ, ಇವ್ರನ್ನೆಲ್ಲ ಯಾರು ದಫನ್ ಮಾಡಿದ್ರು? ಪುಸ್ತಕಗಳು ಈ ರೀತಿ ಬರ್ದಾರ. ಅಬು ಸಮದ್ ಅನ್ನುವಂತ ಒಂದ್ ಪಂಗಡದವರು ಏನ್ ಮಾಡಿದ್ರು, 2-3 ದಿವಸ ನಂತರ ಇವ್ರು ಜನಾಜ ನಮಾಜ ಮಾಡಿಸಿ ಅಲ್ಲೇ ದಫನ್ ಮಾಡಿದ್ರು. ಇವ್ರು ಬರ್ತಾತ್ರಿ, ಅಲ್ಲೇ ದಫನ್ ಆಗ್ತಾರ. ನಂತರ ಹುಸೇನ್ ರಜಿಯಲ್ಲಾಹು ಅವತಾರು ಕೂಡ ಈ ರೀತಿ ಮಾಡಿದ ಅವ್ರ ಪರಿಸ್ಥಿತಿ ಏನಾಯ್ತು ಮುಂದ? ಯಾರು ಹೊಡೆದಿದ್ರು? ಎಷ್ಟ್ ಜನ ಮೇನ? ಈ ಯಜೀದ್ ಅನ್ನವ ಅಷ್ಟಕ್ಕೆ ಬಿಡ್ಲಿಲ್ಲವ. ಇದೊಂದ ತಪ್ಪು ಬರ್ಕೊಂಡು ಹೋಗ್ಲಿಲ್ಲವ. ಮಕ್ಕಾದ ಮೇಲೆ ಯಾರು ದಾಳಿ ಮಾಡಿರ್ಕಿಲ್ಲ, ಆದ್ರೆ ಯಜೀದ್ ಮಾಡಿದ. ಮದೀನಾದ ಮೇಲೆ ಯಾರು ದಾಳಿ ಮಾಡಿರ್ಕಿಲ್ಲ, ಯಜೀದ್ ಮಾಡಿದ. 2 ವರ್ಷ ಆದ ನಂತರ ಎಲ್ಲಿ ಬಂದ? ರೋಡಿಗೆ ಬಂದ. ಯಜೀದನ ಭಾಷೆ ಏನಾಯ್ತು, ಎಲ್ಲ ಮುಗಿದು ಹೋಗ್ಬಿಡ್ತು. ಎಲ್ಲಾ ಏನೈತಿ ತನ್ನ ಆಡಳಿತ ನಡಿಬೇಕನ್ನುವಂತ ಎಲ್ಲಾ ಏನು ಉದ್ದೇಶ ಇಟ್ಕೊಂಡು ಮಾಡಿದ್ದ ಅದೆಲ್ಲ ಏನಾಯ್ತು, ಈ ತಪ್ಪುಗಳಿಂತ್ರ ಏನಾಯ್ತು, ಅಲ್ಲ ಎಲ್ಲಿ ತಂದವನ ರೋಡಿಗೆ ತಂದ. 3 ಜನ ಯಾರು ಹೊಡೆದಿದ್ರು? ಯಾರಿಗೆ ಹೊಡೆದಿದ್ರು? ಹುಸೇನ್ ರಜಿಯಲ್ಲಾಹು ತಾಲಾ ಅವರಿಗೆ 3 ಜನ ಮೇನ್ ಹೊಡೆದಿದ್ರು. ಅವ್ರ ಪರಿಸ್ಥಿತಿ ಪುಸ್ತಕದಾಗ ಈ ರೀತಿ ಬರೀತಾರೋ. ಏನೈತಿ, ಒಬ್ಬ ಫಸ್ಟ್ ಏನ್ ಮಾಡಿದ್ದ, ಕೈ ಕಟ್ಟು ಮಾಡಿದ್ದಲ್ಲ, ಅವಂಗ 1 ತಿಂಗಳು ನಿದ್ದೆ ಬರ್ಲಿಲ್ಲ. ಎಷ್ಟು ಬರ್ಲಿಲ್ರಿ? 1 ತಿಂಗಳು ಅವಂಗ ನಿದ್ದೆ ಬರ್ಲಿಲ್ಲ. ಅವಂಗ ಕಣ್ಣು ಮುಚ್ಚಿದ್ರ ಹುಸೇನ್ ರಜಿಯಲ್ಲಾಹು ತಾಲಾ ಅವರು ತಲವಾರ್ ತಗೊಂಡು ಬಂದಂಗ ಆಗುದ ಅವಂಗ. ಹಿಂಗಾಗಿ ಕೆಲಸ 1 ತಿಂಗಳು ಏನೈತಿ ನಿದ್ದೆ ಮಾಡಲಿನ ಸತ್ತೋದವ. ಒಂದೇದವ್. ಇನ್ನು 2ನೇದವ್ ಏನ್ ಮಾಡಿದ್ದ? ಏನ್ ಹಾಕಿದ್ದ? ರಾಡ್ ಹಾಕಿದ್ದಲ್ಲ, ಶಳಿ ಹಾಕಿದ್ದಲ್ಲ. ಅವನ ಬಗ್ಗೆ ಈ ರೀತಿ ಬರ್ದಾರು. ಅವ 3-4 ದಿವಸ ಆದ್ಮೇಲೆ ಹುಚ್ಚಾಗ್ಬಿಟ್ಟಂತ. ಏನಾದ್ರೆ ಅವ ಹುಚ್ಚಾದಂತವ. ಮಂದ್ಯಾಗನ ನೆಕೆಟಾಗಿ ಅಡ್ಡಾಡವ್. ಮಂದ್ಯಾಗನ ಏನೈತಿ, ಅರ್ಬಿ ಕಳದ ಹಂಗ ಹೊಂಟು ಬಿಡವ್ ಮಂದ್ಯಾಗನ. ಮತ್ತ ತಾ ಮಾಡಿದ್ದೀದು ತಾನೇ ಏನ್ ಮಾಡವ, ತಿನ್ಕೊಂತ ಕುಂದ್ರವನ್. ಹಿಂಗಾಗಿ ಊರ್ ಮಂದಿಯೆಲ್ಲ ಒದ್ದವನ ಹೊರಗೆ ಹಾಕಿದ್ರು. ನಂತರ ಅವು ಏನದ, ಹಿಂಗಾಗಿ ಸತ್ ಹೋದ. ಇನ್ನೊಬ್ಬವ 16 ದಿವಸ ಆದ್ರು ಏನು ಆಗಿರ್ಕಿಲ್ಲ ಅವಂಗ. ಅವ ಕುಂತ ಹವ ಹೇಳಾಕತ್ತಿದ್ದ, ನಾನ ಶಹೀದ್ ಮಾಡಿದವ ಅಂತೇಳಿ ಕ್ಯಾಸ. ಒಂದ್ ದಿವ್ಸ ಮಾರ್ಕೆಟ್ದಾಗ ಹೋಗಿದ್ದ. ಮಾರ್ಕೆಟ್ದಾಗ ಹೋದಾಗ ಏನಾಗತ್ತ, 400-500 ಏನೈತಿ ಗುಡ್ದಾನು ಅಂತಂದ್ರ ಗೊತ್ತಾಕತ್ತಲ್ರಿ. ಹಂದಿ ಅಂತಾರ, ಮಿಕಾ ಅಂತಾರ ಅವು ಮಾರ್ಕೆಟ್ದಾಗ ಬಂದ್ರು. ಮಾರ್ಕೆಟ್ದಾಗ ಹೊಳಿ ಹತ್ತಿವ್, ಎಲ್ಲಾರು ಓಡಿ ಹೋದ್ರು. ಯಾರ್ ಟಾರ್ಗೆಟ್ ಮಾಡಿದವು? ಶಮೂರ್ನ ಟಾರ್ಗೆಟ್ ಮಾಡಿ ಕ್ಯಾಸ. ಶಮೂರ್ನ ಈ ರೀತಿ ಎಲ್ಲಾ ಬರ್ತಿದ್ದು, ಒಂದೊಂದು ಪೀಸ್ ತಗೋತಿದ್ದು ಹೊಕ್ಕಿತ್ತು. ಇಲ್ಲಿ ಮಠ ಬರದ್ದಾರು ಏನು ಉಳಿದಿರ್ಕಿಲ್ಲ ಅಂತವ್. ಎಲ್ಲ ಏನ್ ತಿಂದೋದು? ಮಿಕಾ ತಿಂದ ಓದು. ಈ ರೀತಿ ಅವ್ರದ್ದು ನಂತರ ಪರಿಸ್ಥಿತಿ ಈ ರೀತಿ ಆಗೈತೆ ಅವ್ರದ್ದು. ಮತ್ ಇನ್ನೊಂದ್ ಸ್ವಲ್ಪರ ಬಗ್ಗೆ ಬರ್ತೈತಿ. ಒಬ್ಬಂದ್ ಏನಾತಪ್ಪ ಅಂತಂತಂದ್ರ, ಅವ ಮನಿಗ್ ಹೋಗಿ ದೀಪ ಹಚ್ಬೇಕನ್ನುವಂತ ಇದ್ರೊಳಗ ತನ್ನ ಮೇಲೆ ಏನ್ ಚೆಲ್ಕೊಂಡವ, ಎಣ್ಣಿ ಚೆಲ್ಕೊಂಡ. ಬೆಂಕಿ ಹೆಚ್ಚು ಅವ ಅಲ್ಲೇ ಸತ್ತೋದ. ಹಿಂಗ್ ಬಹಳಷ್ಟು ಮಂದಿದ ಬಹಳಷ್ಟು ತರ ಬರ್ತೈತಿ. ಕೇಳುವಂತ ಉದ್ದೇಶ ಏನಪ್ಪಾ ಅಂತಂದ್ರ, ಈ ಕರ್ಬಾನ ನಂತರ ನಾವೇನ್ ಕಲಿಬೇಕು. ಹುಸೇನ್ ರಜಿಯಲ್ಲಾಹು ತಾಲಾ ಅವರು ಅಂತ ಸಂದರ್ಭ ಒಳಗೂ ನಮಾಜ್ ಬಿಡ್ಲಿಲ್ಲ. ಅಂತ ಸಂದರ್ಭದೊಳಗು ಸತ್ಯದ ದಾರಿ ಬಿಡ್ಲಿಲ್ಲ. ಇವತ್ತ ನಮ್ ಮಗ ಏನಾರ ತಪ್ಪು ಮಾಡಾಕತ್ತಾನಂತಂದ್ರ ಇವತ್ ತಂದಿ ಅವ್ನ ಅಪೋಸ್ ಮಾತಾಡುದಿಲ್ಲ. ಇವತ್ತಿನ ಊರ್ ಹಿರಿಯರು ಹೋಗಿ ನೋಡ್ರಿ, ಹೋಟ ಕಡೆ ಬಾಳ ಇರ್ತಾವು, ಅವ್ರ ಕಡೆ ಮಾತಾಡ್ತಾರ. ಈಗ ನಮ್ದು ಇಸ್ಲಾಂ ಧರ್ಮ ಅಲ್ಲಿದು. ಇವತ್ತಿನ ಜನ ನಾವು ಮುಸಲ್ಮಾನ್ರು ಹೇಳಾಕತ್ತೇನ, ಇನ್ನೊಬ್ಬರ ಬಗ್ಗೆ ಮಾತಾಡಕತ್ತಿಲ್ಲ. ಮುಸಲ್ಮಾನರ ಜನ ನಾವ್ ಹೆಂಗದೇವಿ, ನಾವ್ ಇಲೆಕ್ಷನ್ದಾಗ ಏನ್ ಇರ್ತೀವಿ, ಹೋಟೆ ಕಡೆ ಜಾಸ್ತಿ ಇರ್ತಾವು, ಆ ಕಡೆನ ಮಾತಾಡ್ತೇವ್. ಹುಸೇನ್ ರಜಿಯಲ್ಲಾಹು ತಾಲಾ ಅವರು ಒಂದ್ ಮಾತು ಒಪ್ಕೊಂಡ್ಬಿಟ್ಟಿದ್ರ, ಏನಂತ ಹೇಳಿ ಕೆಲಸ, ನಾ ಒಪ್ಕೋತೇನೆ ನಿಮ್ಮನ್ನ ಅಂತ ಹೇಳಿ ಕೆಲಸ. ಅಕ್ಕಿತ್ ಕರ್ಬಲ ಶಹೀದ್ ಹಾಕಿದ್ರು. ಸಣ್ಣ ಮಕ್ಕಳನ್ನ ಏನೈತಿ ಶಹೀದ್ ಮಾಡುವಂತ ಪರಿಸ್ಥಿತಿ ಬರ್ತಿತ್ತು ಇಲ್ಲ. ಅದಕ್ಕ ನಿಮ್ ಮುಂದೆ ಪರಿಸ್ಥಿತಿಗಳು ಬರ್ತಾವ. ಇವು ನಾವು ಯಾವಾಗಲೂ ಸತ್ಯದ ಪರ ಇರ್ಬೇಕು. ಯಾವ ಪರವಾಗಿ ಇರ್ಬೇಕ್ರಿ? ನಾವು ಸತ್ಯದ ಪರವಾಗಿ ಇರ್ಬೇಕು. ಕರ್ಬಲ ಇಂತ ಇದನ್ನ ಕಲಿಬೇಕು. ಎಂತ ಸಂದರ್ಭ ಒಳಗು ನಮಾಜನ್ ಬಿಡ್ಬಾರ್ದು. ಏನ್ ಬಿಡ್ಬಾರ್ದ್ರಿ? ಎಂತ ಯಾಕಪ್ಪ ಅಂತಂದ್ರ ಒಂದ್ ದಿವ್ಸ ಜಗತ್ ಬಿಡಬೇಕ. ನಾವು ಬೇಕಾದಂಗ ಇರ್ರಿ,
ಬೇಕಾದಂತ ಮನ್ಯಾಗ ಇರ್ರಿ, ಬೇಕಾದಂತ ಊಟ ಮಾಡ್ರಿ. ಒಂದ್ ದಿವ್ಸ ಈ ಜಗತ್ ಬಿಡ್ಬೇಕು, ಯಾರ ಕಡೆ ಹೋಗೋದೈತಲ್ಲೇ? ಅಲ್ಲಾಹನ ಕಡೆ ಹೋಗೋದೈತಿ. ಹುಸೇನ್ ರಜಿ ಅಲ್ಲ ಅವ್ರು ಏನ್ ಮಾಡಿ ಬಂತು? ನಾವ್ ಇವತ್ತ ನಮ್ಮ ಮನಸ್ಸಿನ ಮೇಲೆ ಕಲ್ಲಿಟ್ಟುಕೊಂಡ್ ಕೆಲಸ ಸರಿ ದಾರಿ ಹಿಡಿಬೇಕು. ಮಾಡಾರಾಗುನ್ ಇನ್ಶಾ ಅಲ್ಲಾ. ಇನ್ಮೇಲೆ ನಮ್ ಜೀವನದಾಗ ನಮಾಜಿನ ಬಿಡಬಾರ್ದು. 5 ಹೊತ್ತು ನಮಾಜ್ ಮಾಡಾರಾಗುನ್ರಿ. ಯಾವಾಗಿನವ್ರಿಗೆ ಕೈ ಎಬ್ಬಸ್ರಿ, ಯಾವಾಗಿನವ್ರಿಗ್ರಿ? ನಮ್ದ ಪೂರ್ತಿ ಸಾವವರೆವರೆಗೆ 5 ಹೊತ್ತು ನಮಾಜ್ ಮಾಡಾರಾಗುನ್ ಇನ್ಶಾ ಅಲ್ಲಾ. ಅಲ್ಲಾ ತಲಾ ಏನ್ರಿ ಕೇಳೋದಕ್ಕಿಂತ ಜಾಸ್ತಿ ಅಮಲ್ ಮಾಡುವಂತ ತೌಫೀಕ್ ಕೊಡ್ಲಿ. ವಾಕಿರ್ ತಾವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಯಾರು ಸುನ್ನತ್ ಮಾಡಿಲ್ಲ ಸುನ್ನತ್ ಮಾಡಿ.